ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲ್ಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕ್ಷೇತ್ರ ಅಂದರೆ ಏನು ಅನ್ನುವುದಕ್ಕೆ ಕೃಷ್ಣ ಒಂದು ಚಿತ್ರ ನಮ್ಮ ಮುಂದೆ ಕೊಟ್ಟ. ಪಂಚಮಹಾಭೂತಗಳು ಮೊದಲು ಮೂಲ ಪ್ರಕೃತಿಯಿಂದ ಹಿಡಿದು ಅದರಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ, ಮನಸ್ಸು, ಬುದ್ಧಿ, 10 ಇಂದ್ರಿಯಗಳು ಮತ್ತು ಪಂಚಮಹಾಭೂತಗಳು, ಆ ಭೂತಗಳ ತನ್ಮಾತ್ರೆಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅಂದರೆ ಪ್ರಪಂಚದಲ್ಲಿರುವ ಸಂಗತಿಗಳು ಇಷ್ಟೇ. ಇದೇ ಕ್ಷೇತ್ರ ಅಂದ. ಅಂದರೆ ಒಟ್ಟಿ ಕೃಷ್ಣ ಹೇಳತಕ್ಕಂಥ ಕ್ಷೇತ್ರ ಶಬ್ದದ ಅರ್ಥ ಪ್ರಪಂಚ ಅಥವಾ ಸಂಸಾರ ಅಂತ. ಪ್ರಪಂಚ ಅಂದರೂ ಸಂಸಾರ ಅಂದರೂ ಒಂದೇ. ಪ್ರಪಂಚದಲ್ಲಿರುವುದಕ್ಕೆ ನಮ್ಮ ಸಂಸಾರ ಬಂಧನ ಅನ್ನೋದು. ಅದರಿಂದ ನಾವು ಅದನ್ನು ಕ್ಷೇತ್ರ ಅಂದರೆ ಸಂಸಾರ ಅಂತ ನಾವು ಯಾವುದನ್ನು ಹೇಳ್ತೇವೆ, ಎಲ್ಲಿ ಮನುಷ್ಯ ಬಂಧನಕ್ಕೊಳಗಾಗಿ ಸಂಸಾರದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾನೆ ಅಂತ ಹೇಳ್ತೇವೆ. ಮತ್ತು ಎಲ್ಲಿ ಸಂಸಾರದಿಂದ ಪಾರಾಗುವುದಕ್ಕೋಸ್ಕರ ಸಾಧನೆ ಮಾಡಬೇಕಾದ ಸಾಧನ ಕರ್ಮಭೂಮಿ, ಸಾಧನ ಕ್ಷೇತ್ರವೋ ಅದೇ ಇಲ್ಲಿ ಕ್ಷೇತ್ರ. ಅದನ್ನೇ ಇಡೀ ವಿಶ್ವ, ಅಖಂಡ ಬ್ರಹ್ಮಾಂಡ, ಪಿಂಡಾಂಡದಿಂದ ಹಿಡಿದು ಬ್ರಹ್ಮಾಂಡದ ತನಕ, ಆ ಬ್ರಹ್ಮಾಂಡವನ್ನು ಕ್ಷೇತ್ರ ಅಂತ ಹೇಳಿದ. ಬ್ರಹ್ಮಾಂಡದ ವಿಕಾರ ಅಂತ ಹೇಳ್ತಾನೆ. ಅವನು ಕ್ಷೇತ್ರದ ವಿಕಾರ ಅಂತ ಹೇಳಿದ್ನಲ್ಲ, ಆ ಬ್ರಹ್ಮಾಂಡದ ವಿಕಾರವಾದ ಪಿಂಡಾಂಡವೇ ಈ ಕ್ಷೇತ್ರದ ವಿಕಾರ ಅಂತ ಮುಂದೆ ಹೇಳ್ತಾನೆ. ಅವನು ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಃ ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ. ಇದು ವಿಕಾರಗಳು. ಕ್ಷೇತ್ರದ ಬಗ್ಗೆ ಹೇಳಿದ. ಪ್ರಪಂಚ ಒಟ್ಟು ವಿಶ್ವ ಅಂದರೆ ಏನು ಅಂತ ಅದರ ವಿಕಾರಗಳನ್ನು ಮುಂದೆ ಹೇಳ್ತಾರೆ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಃ ಚೇತನ ಧೃತಿ. ಇಲ್ಲಿ ಇರತಕ್ಕಂಥ 2 ಶಬ್ದವನ್ನು 2 ರೀತಿ ಸ್ಪ್ಲಿಟ್ ಮಾಡಲಿಕ್ಕೆ ಬರ್ತದೆ. ಆ ರೀತಿ ಆ ಶ್ಲೋಕದ ರಚನೆ ಇದೆ. ಇಚ್ಛಾ ದ್ವೇಷ, ಇಚ್ಛಾ ಅದ್ವೇಷ. ಇನ್ಯಾವುದನ್ನು ಹಾಗೆ ಮತ್ತೆ ಸುಖಂ ದುಃಖಂ ಅದನ್ನು ಸುಖಂ ಅಸುಖಂ ದುಃಖಂ ಅದುಃಖಂ ಮಾಡಲಿಕ್ಕೆ ಬರೋದಿಲ್ಲ. ಇಚ್ಛಾ ದ್ವೇಷ, ಇಚ್ಛಾ ಅದ್ವೇಷ, ಸುಖಂ ದುಃಖಂ ಸಂಘಾತಃ ಚೇತನ. ಪುನಃ ಕೊನೆಯದ್ದು ಹಾಗೆ ಚೇತನ ಧೃತಿ, ಚೇತನ ಅಧೃತಿ. ಧೃತಿ ಮತ್ತು ಅಧೃತಿ ಇವು ವಿಕಾರಗಳು ಅಂತ. ಅಂದರೆ ಮೊದಲು ಸಂಘಾತಃ ಅಂತ. ಸಂಘಾತಃ ಅಂದರೆ ಈ ಪಂಚಮಹಾಭೂತಗಳು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಗಳ ಸಂಘಾತ, ಸಮಷ್ಟಿಯೇ ಈ ಪಿಂಡಾಂಡ. ಅದನ್ನು ಸಂಘಾತ ಅನ್ನುವ ಶಬ್ದದಿಂದ ಹೇಳ್ತಾನೆ. ಸಂಘಾತ ಅಂತಂದರೆ ಪಿಂಡಾಂಡ ಅಥವಾ ಈ ಶರೀರ. ಅದು ಅದರಲ್ಲಿ ಇರತಕ್ಕಂಥ ಮಾನಸಿಕ ವಿಕಾರಗಳು. ಇದು ಭೌತಿಕ ವಿಕಾರ, ಈ ಶರೀರ. ಅದರಲ್ಲಿ ಆಗತಕ್ಕಂಥ ಮಾನಸಿಕ ವಿಕಾರಗಳು ಹೇಳ್ತಾನೆ. ಇಚ್ಛೆಯಲ್ಲಿ
ಎರಡು ಥರ ಇದೆ. ಅದು ಎರಡೂ ಸೇರಿತು. ಒಳ್ಳೆಯದನ್ನು ಇಚ್ಛಿಸುವುದು, ಬಯಸುವುದು, ಕೆಟ್ಟದ್ದನ್ನು ಬಯಸುವುದು. ನಮಗಲ್ಲ, ಇನ್ನೊಬ್ಬರಿಗೆ. ಅದು ಬಯಸ್ತೇವೆ ನಾವು. ಒಳ್ಳೆಯದನ್ನು ಎಲ್ಲ ನನಗೆ ಇರಲಿ, ಕೆಟ್ಟದ್ದು ಅದೆಲ್ಲ ಉಳಿದವರಿಗೆ ಅಂತ ಎರಡು ಬಯಕೆ ಇರುತ್ತೆ. ಒಳ್ಳೆಯ ಬಯಕೆ, ಕೆಟ್ಟ ಬಯಕೆ ಅಂತ. ಆದ್ದರಿಂದ ಇಚ್ಛೆ ಮತ್ತು ಅದಕ್ಕೆ ಆಪೋಸಿಟ್ ಇಚ್ಛಾ ಶಬ್ದವೆಲ್ಲೇ ಬಂತು. ಕೆಟ್ಟ ಬಯಕೆ ಇಚ್ಛೆಯ ಆಪೋಸಿಟ್ಟು. ಒಳ್ಳೆಯ ಇಚ್ಛೆ, ಕೆಟ್ಟ ಇಚ್ಛೆ, ಇದು ವಿಕಾರಗಳು. ಆಮೇಲೆ ದ್ವೇಷ, ಅದರ ಆಪೋಸಿಟ್ ಅದ್ವೇಷ. ಒಳ್ಳೆಯ ದ್ವೇಷ, ಕೆಟ್ಟ ದ್ವೇಷ ಅಂತ ಹೇಳಲಿಕ್ಕೆ ಬರೋಲ್ಲ. ಅದರಿಂದ ಅಲ್ಲೇನು ಅಂದರೆ ಹೇಳಬಹುದು, ಹೇಳಬಾರ್ದು ಅಂತಲ್ಲ. ದ್ವೇಷ ಅಂದರೆ ಏನು ಗೊತ್ತಾ? ದ್ವೇಷ ಅಂತಂದರೆ ಇಂಗ್ಲೀಷ್ನಲ್ಲಿ ಹೇಟ್ರೆಡ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಹೇಳೋದು? ದ್ವೇಷ. ನನಗೆ ಅವನ ಮೇಲೆ ದ್ವೇಷ ಉಂಟು ಅಂದರೆ ಅದು ಸಂಸ್ಕೃತ ಆಯಿತು. ಅಂದರೆ ನಿಜವಾಗಿ ದ್ವೇಷ ಅಂತ ಏನು ಗೊತ್ತುಂಟ? ಒಬ್ಬ ವ್ಯಕ್ತಿಯನ್ನು ದ್ವೇಷಿಸುವುದು ಅಂದರೆ ಇಷ್ಟಪಡದೇ ಇರುವುದು. ದ್ವೇಷ ಪಡುವುದು ಅಂದರೆ ಅವನನ್ನು ಕೈಕಾಲು ಮುರಿದು ಹಾಕಬೇಕು, ಕೊಲ್ಲಬೇಕು, ಅದು ದ್ವೇಷ ಅಲ್ಲ, ಅದು ಹಗೆತನ, ಅದು ಬೇರೆ. ದ್ವೇಷ ಅಂದರೆ ಒಂದು ವ್ಯಕ್ತಿಯನ್ನು ನಾವು ಇಷ್ಟಪಡದೇ ಇರೋದುಂಟಲ್ಲ, ಐ ಡೋಂಟ್ ಲೈಕ್ ಹಿಮ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ದಟ್ ಈಸ್ ವಾಟ್ ಈಸ್ ಹೇಟ್ರೆಡ್. ಅವನನ್ನು ನೋಡಿದರೆ ಆಗೋದಿಲ್ಲ ನನಗೆ, ಅದು ದ್ವೇಷ. ಒಬ್ಬ ಮನುಷ್ಯನ ಬಗ್ಗೆ ನಮಗೆ ಪ್ರೀತಿ ಇಲ್ಲದೆ, ಅಪ್ರೀತಿ ದ್ವೇಷ ಅಂತ. ನೀವು ಧಾತುಪಾಠ ಓದಿದರೆ ಸಂಸ್ಕೃತದಲ್ಲಿ ದ್ವಿಷ ಅಪ್ರೀತವು ಅಂತ ಧಾತುಪಾಠವೇ ಆಗಿ, ದ್ವಿಷ ಧಾತುವಿಗೆ ಅರ್ಥವೇ ಪ್ರೀತಿಸದೇ ಇರುವುದು ಅಂತ. ಅದರಿಂದ ಇದರ ಆಪೋಸಿಟ್ ಏನು? ಅದ್ವೇಷ ಅಂದರೆ ಪ್ರೀತಿ. ಪ್ರೀತಿ ಮತ್ತು ದ್ವೇಷ ಇವೆರಡು ವಿಕಾರಗಳು ನಮ್ಮ ಬದುಕಿನಲ್ಲಿ ತುಂಬ ಕೆಲಸ ಮಾಡತಕ್ಕಂಥದ್ದು. ಒಂದು ಮೊದಲನೆಯದ್ದಾಗಿ ಮನುಷ್ಯನ ಆಳತಕ್ಕಂಥ ವಿಕಾರ ಯಾವುದು ಅಂದರೆ ಬಯಕೆಗಳು, ಇಚ್ಛಾ. ಏನೇನೋ ಬಯಕೆಗಳು, ಅದು ಒಳ್ಳೆಯ ಬಯಕೆಯೋ ಕೆಟ್ಟ ಬಯಕೆಯೋ ಅದು ಬೇರೆ. ಅಂತೂ 1000 ಬಗೆಯ ಬಯಕೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಆ ಬಯಕೆಗಳಿಂದ ಏನಾಗುತ್ತೆ ಅಂದರೆ ನಮಗೆ ಕೆಲವನ್ನು ಇಷ್ಟಪಡ್ತೇವೆ, ಕೆಲವನ್ನು ಇಷ್ಟಪಡುವುದಿಲ್ಲ. ಇಷ್ಟಪಡುವುದನ್ನು ಬೇಕು ಅಂತ ಬಯಸ್ತೇವೆ, ಇಷ್ಟಪಡದಿದ್ದನ್ನು ಬೇಡ ಅಂತ ಬಯಸ್ತೇವೆ. ಇದೇ ಬೇಕು ಬೇಡಗಳು. ಇಚ್ಛೆಯಲ್ಲಿ ಎರಡು ಆಪೋಸಿಟ್ ಅದರಲ್ಲೇ ಬಂದು, ಬೇಕು ಅನ್ನುವ ಇಚ್ಛೆ, ಬೇಡ ಅನ್ನುವ ಇಚ್ಛೆ. ಹಾಗಾಗಿ ಅದಕ್ಕೆ ಮೂಲದಲ್ಲಿ ಕೆಲವನ್ನು ಇಷ್ಟಪಡ್ತೇವೆ, ಕೆಲವನ್ನು ಇಷ್ಟಪಡುವುದಿಲ್ಲ. ಅದೇ ದ್ವೇಷ ಮತ್ತು ಪ್ರೀತಿ. ನಮ್ಮ ಬದುಕಿನ ಎಲ್ಲ ಪ್ರವೃತ್ತಿಗಳಿಗೆ, ಎಲ್ಲ ವಿಕಾರಗಳಿಗೆ ಮೂಲ ಇದೆ ಅಲ್ವ? ನಮ್ಮ ಆಸೆಗಳಲ್ಲಿ ಬೇಕು ಬೇಡಗಳು. ಯಾವುದು ಬೇಕೋ ಅದನ್ನು ನಾವು ಪ್ರೀತಿಸ್ತೇವೆ, ಯಾವುದು ನಮಗೆ ಬೇಡವೋ ಅದನ್ನು ದ್ವೇಷಿಸ್ತೇವೆ. ನೀವು ಸಾಧನೆಯಲ್ಲಿ ಹೋದಾಗ ಸಾತ್ವಿಕರು ಭಗವಂತನನ್ನು ಪ್ರೀತಿಸುತ್ತಾರೆ, ತಾಮಸರು ಭಗವಂತನನ್ನು ದ್ವೇಷಿಸುತ್ತಾರೆ. ಮಧ್ಯವರ್ತಿಗಳು ಪ್ರೀತಿ ಮಾಡಬೇಕೋ ದ್ವೇಷ ಮಾಡಬೇಕೋ ಅಂತ ಗೊತ್ತಿಲ್ಲದೆ ಒದ್ದಾಡ್ತಾರೆ. ಇದು ಮನಸ್ಸಿನ ವಿಕಾರಗಳು, ಇಚ್ಛಾ ದ್ವೇಷ. ಆಮೇಲೆ ಸುಖಂ ದುಃಖಂ, ಇದರಲ್ಲಿ ಹಾಗೆ ಕೆಟ್ಟ ಸುಖ ಒಳ್ಳೆಯ ಸುಖ ಅಥವಾ ಅದನ್ನು ಹೇಳಿಲ್ಲ, ಅದು ಅಪೋಸಿಟ್ ದುಃಖ. ಅದನ್ನು ಹೇಳಿಬಿಟ್ಟ. ಇಚ್ಛೆಯಲ್ಲಿ ಬೇಕು ಬೇಡ ಎರಡೂ ಒಂದರಲ್ಲೇ ಸೇರಿತು, ಅಪೋಸಿಟ್ ಅದಲ್ಲೇ. ದ್ವೇಷದಲ್ಲಿ ಅದ್ವೇಷ ಅದು ಸೇರಿತು. ಪ್ರೀತಿ ಮತ್ತು ಸುಖಕ್ಕೆ ಆಪೋಸಿಟ್ ಹೇಳಿಬಿಟ್ಟ ಅವರು. ಸುಖ ಅದಕ್ಕೆ ಆಪೋಸಿಟ್ ದುಃಖ. ಯಾಕೆಂದರೆ ಅದು ಸುಖ, ನಾವು ವಿಷಯ ಏನು ಅಂದರೆ ದ್ವೇಷ ಅದ್ವೇಷ ಬಂತಲ್ಲ, ಅದರ ಮುಂದಿನ ಪರಿಣಾಮ ಅದು. ನಾವು ಯಾವುದನ್ನು ಇಷ್ಟಪಡ್ತೇವೋ ಅದು ಸುಖ ಕೊಡುತ್ತೆ, ಅದು ಸಿಕ್ಕಿದಾಗ. ಅದು ಸಿಗದೇ ಇದ್ದಾಗ ದುಃಖ ಆಗುತ್ತೆ. ಯಾವುದನ್ನು ಇಷ್ಟಪಡೋಲ್ವೋ ಅದು ಬಂದಾಗ ದುಃಖ ಆಗುತ್ತೆ, ಬಾರದೇ ಇದ್ದಾಗ ಸುಖ ಆಗುತ್ತೆ. ಅದರಿಂದ ಇಚ್ಛೆ ಸುಖ, ರಾಗದ್ವೇಷ ಉಂಟಲ್ಲ, ಆ ರಾಗದ್ವೇಷದ ಮುಂದಿನ ಸ್ಟೆಪ್ಪು ಸುಖ ದುಃಖ. ನಾವು ಇಷ್ಟಪಡುವುದು ಯಾವುದು ಅದು ಸಿಕ್ಕಿದಾಗ ಖುಷಿ ಆಗುತ್ತೆ, ಸಂತೋಷ ಪಡ್ತೇವೆ, ಸುಖ ಪಡ್ತೇವೆ. ಅದರಿಂದ ಸುಖಕ್ಕೆ ಒಂದು ನಿಜವಾದ ನೆಲೆ ಇಲ್ಲ. ನನಗೆ ಇಷ್ಟವಾದದ್ದು ನಿಮಗೆ ಸುಖ ಕೊಡಬೇಕಾಗಿಲ್ಲ, ಯಾಕಂದ್ರೆ ನಿಮಗೆ ಅದು ಇಷ್ಟ ಆಗದಿದ್ದರೆ ದುಃಖ ಆಗುತ್ತೆ. ಸೊ ಒಂದೇ ವಸ್ತು ಒಬ್ಬನಿಗೆ ಸುಖ ಕೊಡಬಹುದು, ಒಬ್ಬನಿಗೆ ದುಃಖ ಕೊಡಬಹುದು. ಅಥವಾ ಒಂದೇ ವಸ್ತು ಒಬ್ಬನಿಗೆ ಒಮ್ಮೆ ಸುಖ ಕೊಡಬಹುದು, ಇನ್ನೊಮ್ಮೆ ದುಃಖ ಕೊಡಬಹುದು. ಇನ್ನೊಬ್ಬನಿಗೆ ಅಲ್ಲ, ಒಬ್ಬನಿಗೆ. ಅಂದರೆ ಇವಾಗ ತಣ್ಣೀರು ಬೇಸಿಗೆ ಕಾಲದಲ್ಲಿ ಸುಖ ಕೊಡುತ್ತೆ, ಅದೇ ವ್ಯಕ್ತಿಗೆ ಸೆಕೆ ಕಾಲದಲ್ಲಿ ದುಃಖ ಕೊಡುತ್ತೆ. ಚಳಿಕಾಲದಲ್ಲಿ ದುಃಖ ಕೊಡುತ್ತೆ. ಚಳಿಯಲ್ಲಿ ತುಂಬ ಚಳಿ ಇದ್ದಾಗ ತಣ್ಣೀರನ್ನು ಹೊಯ್ದರೆ ದುಃಖ ಆಗುತ್ತೆ. ಸೊ ಒಂದೇ ವಸ್ತು ಬೇರೆ ಬೇರೆ ಕಾಲಗಳಲ್ಲಿ ಒಬ್ಬನಿಗೆ ಸುಖ ಕೊಡ್ಬೋದು, ದುಃಖ ಕೊಡ್ಬೋದು. ಆರೋಗ್ಯವಂತನಿಗೆ ಸ್ವೀಟು ಸುಖ ಕೊಡುತ್ತೆ, ಡಯಾಬಿಟಿಸ್ ಪೇಷಂಟಿಗೆ ದುಃಖ ಕೊಡುತ್ತೆ.
ಒಂದೇ ವಸ್ತು ಒಬ್ಬನೇ ವ್ಯಕ್ತಿಗೆ ಬೇರೆ ಬೇರೆ ಅವಸ್ಥೆಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಸುಖ ಅಥವಾ ದುಃಖವನ್ನು ಕೊಡಬಹುದು. ಅಥವಾ ಒಬ್ಬನಿಗೆ ಸುಖ ಕೊಟ್ಟದ್ದು ಇನ್ನೊಂದೊಬ್ಬನಿಗೆ ದುಃಖ ಕೊಡಬಹುದು. ಯಾಕೆಂದರೆ ಅವನು ಇಷ್ಟಪಟ್ಟದ್ದು ಅವನಿಗೆ ಸುಖ. ನಾವು ಯಾವುದನ್ನು ಇಷ್ಟಪಡುವುದಿಲ್ಲವೋ ಅದು ನಡೆದಾಗ ನಮಗೆ ದುಃಖ ಆಗುತ್ತೆ. ಇನ್ನೊಬ್ಬನಿಗೆ ಅದು ಇಷ್ಟ ಆದರೆ ಅವನದನ್ನು ಸುಖ ಪಡಬಹುದು. ಒಬ್ಬ ದೇವರ ಮೇಲೆ ಭಾರಿ ಪ್ರೀತಿ, ಅವನು ದೇವರಿಗೆ ಬಂಗಾರದ ಆಭರಣ, ವಜ್ರದ ಕವಚ ಏನೇನೋ ಮಾಡಿಸಿ ಹಾಕಿ ಸಂತೋಷ ಪಡ್ತಾನೆ, ಭಾರೀ ಸಂತೋಷ. ಕೆಲವರಿಗೆ ದುಃಖ ಆಗುತ್ತೆ, ಅದು ಸುಮ್ಮನೆ ಅದಕ್ಕಿಂತ ಹೆಂಡತಿ ಕುತ್ತಿಗೆ ಆದರೂ ಹಾಕಿಸ್ಬೋದಿತ್ತು, ಸುಮ್ಮನೆ ದೇವರ ಕುತ್ತಿಗೆ ಹಾಕಿ ಹಾಳು ಮಾಡಿದರು. ಇವನಿಗೆ ಹೆಂಡತಿ ಕುತ್ತಿಗೆ ಹಾಕಿದಾಗ ಖುಷಿ ಆಗುತ್ತೆ. ಅಂದರೆ ಇದು ನಮ್ಮ ಇಷ್ಟ ಅನಿಷ್ಟಗಳಿಗೆ ಸಂಬಂಧಪಟ್ಟು, ನಿಜವಾಗಿ ಖುಷಿ ಅಂತ ಒಂದು ಪ್ರತ್ಯೇಕ ವಸ್ತು ಇಲ್ಲ. ನಮಗೆ ಯಾವುದನ್ನು ನಾವು ಇಷ್ಟಪಡ್ತೇವೋ ಅದು ಖುಷಿ ಆಗುತ್ತೆ. ಸುಖಂ ದುಃಖಂ ಇದೆಲ್ಲಕ್ಕೆ ಅಧಿಷ್ಠಾನ ಸಂಘಾತ, ಈ ಶರೀರ, ಅದರಲ್ಲಿ ಕೆಲಸ ಮಾಡತಕ್ಕಂಥ ಈ ಎಲ್ಲಕ್ಕೂ ಕೂಡ ಚೇತನ. ಚೇತನ ಅಂತಂದರೆ ನಾನು ನಿನ್ನೆ ಹೇಳಿದೆ, ಚಿತ್ತ ಚೇತನ ಅಂತ. ಸ್ಮರಣ ಶಕ್ತಿಯ ಅತ್ಯಂತ ಸೂಕ್ಷ್ಮವಾದ ಅವಸ್ಥೆಯನ್ನು ಹೇಳಿದ ಕೃಷ್ಣ. ಅದರ ಅರ್ಥ ಸ್ಮರಣ ಶಕ್ತಿ ಎಲ್ಲ ನೆನಪುಗಳು ನಮಗೆ ಸುಖ ದುಃಖ ಕೊಡೋದು, ಹಿಂದಿನದ್ದನ್ನು ನೆನಪಿಸೋದು. ಏತದ್ ದುಃಖಸ್ಯ ಭೈಷಜ್ಯಂ ಯದೇತನ್ನ ಅನುಚಿಂತೆಯೇತಂತ. ಯಾವಾಗಲೂ ನಮಗೆ ದುಃಖ ಕೊಡೋದು ಸುಖ ಕೊಡೋದು ನೆನಪುಗಳೇ. ಕೆಲವರು ಹಿಂದಿನದ್ದನ್ನು ನೆನಪಿಸಿಕೊಂಡು ಕೊರಗ್ತಾ ಇರ್ತಾರೆ, ಈಗ ಅನುಕೂಲವಾಗಿರ್ತಾರೆ. ಆದರೂ ಈಗ ಅನುಕೂಲ ಇದ್ದರೆ ಏನು ಸ್ವಾಮಿ, ಆವಾಗ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ, ಈ ಪ್ರಾರಬ್ಧ ಕರ್ಮ ಅಲ್ವ ಇದು, ಆವಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ಅಂತ ಅಳ್ತಾ ಇರ್ತಾರೆ. ಅಂದರೆ ಈ ನೆನಪುಗಳೇ ನಮಗೆ ಸುಖ ದುಃಖವನ್ನು ಕೊಡೋದು. ವಾಸ್ತವಿಕವಾಗಿ ನೆನಪುಗಳೇ ಸುಖಕ್ಕೆ ದುಃಖಕ್ಕೆ ಪ್ರೆಸೆಂಟ್ ಟೆನ್ಸ್ ಇಲ್ಲ ವಸ್ತುತಃ. ಪ್ರೆಸೆಂಟ್ ಟೆನ್ಸ್ ಸುಖ ಬಂತು ಅಂತ ಅನ್ನುವಲ್ಲಿ ಪಾಸ್ಟ್ ಟೆನ್ಸ್ ಆಗಿಬಿಡುತ್ತೆ. ಅದು ಸುಖದ ನೆನಪು, ದುಃಖದ ನೆನಪು. ದುಃಖದ ನೆನಪು ಕೂಡ ಸುಖವಾಗಬಹುದು. ಈಗ ಒಬ್ಬ ಪೇಟೆಗೆ ಹೋಗ್ತಾನೆ, ಅವನು ಪೇಟೆಗೆ ಹೋಗಿ ಎಲ್ಲೋ ರಸ್ತೆ, ಬೆಂಗಳೂರಿನಲ್ಲಿ ಎಲ್ರಿಗೂ ವೆಹಿಕಲ್ ಬಿಡೋದಕ್ಕೆ ಒಂದು ಅಭ್ಯಾಸ ಏನು ಅಂದರೆ ರಸ್ತೆ ಮಧ್ಯದಲ್ಲಿ ಹೋಗೋದು ಬೈಕ್ ಹಿಡ್ಕೊಂಡು. ಹಿಂಬದಿಯಿಂದ ಯಾರೊಬ್ಬ ಗುದ್ದಿದ, ಅಲ್ಲ ಗುದ್ದಬೇಕು ಅಂತಲೇ ಹೋಗುವಾಗ ಹೋಗ್ತಾರೆ ಎಲ್ಲರೂ. ಯಾಕೆ ಸೈಡ್ನಲ್ಲಿ ಹೋಗೋಲ್ಲ ಗೊತ್ತಿಲ್ಲ ನನಗೆ, ಮಧ್ಯದಲ್ಲಿ ಹೋಗ್ತಾರೆ. ಹಿಂಬದಿಯವರೊಬ್ಬ ಗುದ್ದಿದ್ರು ಏನೂ ಆಗದೆ ಇವನು ಎದ್ದು ಬದುಕಿ ಮನೆಗೆ ಹೋಗಿಬಿಟ್ಟ. ಭಾರಿ ಖುಷಿ ಅಲ್ವ. ಮತ್ತೆ ಮರುದಿವಸ ಹೇಳ್ತಾನೆ, ಕಥೆ ಗೊತ್ತುಂಟ, ನಿನ್ನೆ ಮಾರೆ ಆಕ್ಸಿಡೆಂಟ್ ಆಗಿ ನಾನು ಹಿಂಬದಿಯ ಗುದ್ದಿದ್ದು, ಬಸ್ ನಡೆಯುತ್ತಿದ್ದದ್ದು, ಅದನ್ನೇನೂ ಆಗಲಿಲ್ಲ ಅಂತ. ಅದರ ಬಿದ್ದು ಆಕ್ಸಿಡೆಂಟ್ ಆದದ್ದು ನೆನಪು, ಖುಷಿ. ಇದು ಕಥೆಗಳು. ನೆನಪು, ನಾವು ದುಃಖದ ನೆನಪನ್ನು ಕೂಡ ಎಂಜಾಯ್ ಮಾಡ್ತೇವೆ, ಅಥವಾ ಅದನ್ನೇ ನೆನಪಿಸಿಕೊಂಡು ಸುಖದ ದುಃಖ ಪಡು. ಹಾಗಾಗಿ ನಮ್ಮ ಸುಖ ದುಃಖಗಳಿಗೆ ಮೂಲಭೂತವಾದ ಕಾರಣ ನೆನಪು, ಸ್ಮರಣ ಶಕ್ತಿ. ಈ ಪ್ರಾಣಿಗಳಿಗೆ ನಮ್ಮಷ್ಟು ಈ ಫೀಲಿಂಗ್ಸ್ ಇಲ್ಲ. ಯಾಕೆಂದರೆ ಅವು ಅದನ್ನು ನೆನಪಿಟ್ಟುಕೊಳ್ಳೋದೇ ಇಲ್ಲ. ನಿನ್ನೆದು ಮೊನ್ನೆದು ಏನಿಲ್ಲ. ಹಸಿವಾಯಿತು, ಆಹಾರ ಬೇಕು, ಹೊರಟವು, ಹೊಟ್ಟೆ ತುಂಬಿತು, ಮಲಗಿದವು. ನಾಳೆಗೇನು, ಮುಂದೆ ಏನು, ನಮ್ಮ ಮಕ್ಕಳ ಕಾಲಕ್ಕೇನು, ಈ ಯೋಚನೆಯೇ ಇಲ್ಲ. ಆದ್ದರಿಂದ ಈ ಹಿಂದೆ ಮುಂದಿನ ಬಗ್ಗೆ ಯಾವ ಯೋಚನೆ ಇಲ್ಲದೆ, ಯಾವ ನೆನಪುಗಳನ್ನು ರಕ್ಷಿಸದೆ ವರ್ತಮಾನದಲ್ಲಿ ಬದುಕುವವರಿಗೆ ದುಃಖ ಕಡಿಮೆ. ನಾವು ವರ್ತಮಾನ ಕಾಲಕ್ಕಿಂತ ಹೆಚ್ಚು ಭೂತಕಾಲದಲ್ಲಿಯೂ ಭವಿಷ್ಯತ್ ಕಾಲದಲ್ಲಿಯೂ ಬದುಕುವವರು. ಹಾಗಾಗಿ ಭೂತಕಾಲದಲ್ಲಿ ಹೀಗಾಯ್ತಲ್ಲ ಅಂತ ಚಿಂತೆ, ಭವಿಷ್ಯ ಏನಾಗುತ್ತೋ ಅನ್ನುವ ಚಿಂತೆ, ಬರೀ ಚಿಂತೆ. ಅದು ಸುಖಂ ದುಃಖಂ. ಮನುಷ್ಯ ತನ್ನ ನೆನಪಿನ ಬುತ್ತಿಯನ್ನು ಬಿಚ್ಚಿಟ್ಟಾಗ ಅದರಲ್ಲಿ ಸುಖದ ಮತ್ತು ದುಃಖದ ಬುತ್ತಿಗಳೇ ಇರೋದು. ಸುಖದ ನೆನಪುಗಳು, ದುಃಖದ ನೆನಪುಗಳು ಅಂದರೆ ಚೇತನ ಅಂತ. ಇದು ನಮ್ಮ ಎಲ್ಲ ವಿಕಾರಗಳಿಗೆ ಮೂಲಭೂತವಾಗಿರತಕ್ಕಂಥದ್ದು ನಮ್ಮ ಮೆಮೊರಿ ಶೆಲ್ಲು. ಅದರ ಅತ್ಯಂತ ಸೂಕ್ಷ್ಮವಾದ ಸ್ಥಿತಿ ಚೇತನ. ಅಂದರೆ ನಾಳೆ ಹಿಂದಿನ ಜನ್ಮದ ನೆನಪು ಬಂದರೆ, ಈಗ ಒಬ್ಬ ಮನುಷ್ಯನಿಗೆ ಒಳ್ಳೆಯ ಸ್ಮರಣಶಕ್ತಿ ಅಂತ ಹೇಳ್ತೇವೆ ನಾವು. ಸ್ಮರಣಶಕ್ತಿ ಅಂದರೆ ಈಗ ಎಲ್ಲ ಇವತ್ತು ನಿನ್ನೆ ಮೊನ್ನೆ ಇತ್ತೀಚೆಗೆ ನಡೆದದೆಲ್ಲ ಯಾವತ್ತು ನಿಮಗೆ ಗೊತ್ತಿರಬಹುದು. ಮಂಜೇಶ್ವರ ಗೋವಿಂದ ಪೈಗಳು ಅಂತ ದೊಡ್ಡ ಸಾಹಿತಿಗಳಿದ್ದರು. ತುಂಬ ಸ್ಮರಣಶಕ್ತಿಯಲ್ಲಿ ಅವರು ಹೆಸರುವಾಸಿಯಾದವರು. ಯಾಕೆ ಅಂದರೆ ಅವರು ಯಾವ ಸಂಗತಿಯನ್ನು ಕೂಡ ತಾರೀಕು ಮತ್ತು ವಾರ ಹೇಳದೆ ಹೇಳ್ತಿರಲಿಲ್ಲ. ಯಾವುದಾದ್ರೂ ಒಂದು ಘಟನೆ ಹೇಳಬೇಕಾಗಿದ್ದರೆ ಇಂಥ ಇಸುವಿ, ಇಂಥ ತಿಂಗಳು, ಇಂಥ ತಾರೀಕು, ಇಂಥ ವಾರ ದಿವಸ ಹೀಗಾಯಿತು ಅಂತ ಯಾವ ಇನ್ಸಿಡೆಂಟ್ ಹೇಳುವಾಗಲೂ ಇದನ್ನಿಷ್ಟನ್ನು ಹೇಳ್ತಿದ್ರು. ನಾನು ಪ್ರತ್ಯಕ್ಷ ನೋಡಿದ್ದು. ಅವರು ಭಾರಿ ವಿಚಿತ್ರ ಆ ವಿಷಯದಲ್ಲಿ. ಅವರು ಯಾವುದಾದ್ರು ಒಂದು ಹೇಳುವಾಗ 1926ನೇ ಇಸ್ವಿ
ಜುಲೈ ತಿಂಗಳು 13ನೇ ತಾರೀಕು, ಅದು ತಕ್ಷಣ ವಾರ, ಅಂಥ ವಾರ ಹೀಗಾಯಿತು. ಯಾರು ಹೇಳ್ತಾರೆ? ಅವ್ರಿಗೆ ಅವ್ರು ಡೇಟ್ ಆಫ್ ಬರ್ತ್ ನೆನಪು ಬರೋದಿಲ್ಲ, ಇದು ಯಾವುದೋ ಒಂದು ಇನ್ಸಿಡೆಂಟ್ ಹೇಳ್ತಾರೆ. ಹೀಗೆ ಮಾತನಾಡ್ತಿದ್ದರು. ಅವರ 84ನೇ ವಯಸ್ಸಿನಲ್ಲಿ ಒಮ್ಮೆ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಆವಾಗ ಈ ಒಂದು ತಮಾಷೆ, ಅವರು ಏನೋ ಒಂದು ವಿಷಯ ಹೇಳಿಕೊಟ್ರು, ಇಸ್ವಿ ಹೇಳಿದರು. 1954ನೇ ಇಸ್ವಿ ತಿಂಗಳು ಎಲ್ಲ ಆಯಿತು, ತಾರೀಕು ನೆನಪಾಗಲಿಲ್ಲ. ತಕ್ಷಣ ಹೇಳ್ತಾರೆ, ಸ್ವಾಮಿ ಇನ್ನು ಗೋವಿಂದ ಬೈ ಬದುಕಬಾರ್ದು. ಯಾಕೆ? ತಾರೀಖೇ ನೆನಪಾಗೋಲ್ಲ. ನಾಳೆ ಇಸುವಿ ತಿಂಗಳು ತಾರೀಕು ಏನೂ ನೆನಪಾಗದೆ ಎಲ್ಲ ಬದುಕ್ತಾ ಇದ್ದಾರೆ, ನೀವು ಯಾಕ್ರಿ ಸಾಯಬೇಕು? ಅಂದರೆ ಅದು ವಿಚಿತ್ರ. ಇದು ಅಂದರೆ ಪ್ರತಿಯೊಂದನ್ನು ದಾಖಲಿಸಿಕೊಳ್ಳತಕ್ಕಂಥ ಸೂಕ್ಷ್ಮವಾದ ನೆನಪುಂಟಲ್ಲ, ಅದನ್ನು ಚೇತನ. ಅದು ಎಲ್ಲಿ ಹೋಗಬೇಕು? ಇನ್ನು ಅದು ಈ ಜನ್ಮದ ಇಸುವಿ ತಾರೀಖಲ್ಲ, ಅದಕ್ಕಿಂತ ಹಿಂದೆ ಏನಾಗಿದ್ದೆ, ನಾನು ಈ ಜನ್ಮದಲ್ಲಿ ಬರೋ ಮುಂಚೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಸುಪ್ತ ಪ್ರಜ್ಞೆಯಲ್ಲಿ ಇದು ಎಲ್ಲ ಇದೆ. ಯಾಕೆಂದರೆ ನಾನು ನಿಮಗೆ ಒಂದು ಹಿಂದೆ ನಾನು ಹೇಳಿದ್ದೆ, ಆದರೆ ಮತ್ತೊಮ್ಮೆ ಹೇಳಬೇಕು ಅದು, ಯಾಕಂದರೆ ಎಲ್ಲರಿಗೂ ತುಂಬ ಉಪಯುಕ್ತವಾದಂಥ ಒಂದು ಇನ್ಫಾರ್ಮೇಷನ್, ಬಹಳ ರೇರ್ ಇನ್ಫಾರ್ಮೇಷನ್. ಒಮ್ಮೆ ಒಬ್ಬ ಪೇಷಂಟು ಮಣಿಪಾಲಿಗೆ ಬಂದ. ಅವನಿಗೆ ಸ್ಟ್ಯಾಮರಿಂಗ್ ಇತ್ತು, ಅದಕ್ಕೋಸ್ಕರ ಟ್ರೀಟ್ಮೆಂಟಿಗೆ ಬಂದದ್ದು. ಅವನಿಗೆ ಸ್ಟ್ಯಾಮರಿಂಗ್ ಇದ್ದದ್ದನ್ನು ಗುಣಪಡುವುದಕ್ಕೆ ಏನು ಮಾಡಿದರು ಅಂದರೆ ಅವನ್ನ ಸೈಕೋಥೆರಪಿ ಕಳಿಸಿದರು, ಹಿಪ್ನೋಟೈಸ್ ಮಾಡಿದರು. ಅವನನ್ನು ಹಿಪ್ನೋಟೈಸ್ ಮಾಡಿ ಹಿಪ್ನಾಟಿಕ್ ಕಂಡೀಷನ್ನಲ್ಲಿ ಹಿಂದಕ್ಕೆ ಹೋಗೋದು. ಯಾಕೆಂದರೆ ಆ ಉಗ್ಗು ಇರುತ್ತಲ್ಲ, ಉಗ್ಗು ಬರುವುದಕ್ಕೆ ಒಂದು ಕಾರಣ ಇರುತ್ತೆ. ಜನ್ಮತಃ ಉಗ್ಗು ಇರೋಲ್ಲ ಸಾಮಾನ್ಯವಾಗಿ, ಆದರೆ ಯಾವುದೋ ಒಂದು ಪ್ರಸಂಗದಲ್ಲಿ ಏನೋ ಹೆದರಿಕೆಯಾಗಿ ಗಾಬರಿಯಾಗಿ ಬಾಯಿ ತಡೆವರಿಸಿಬಿಟ್ರೆ ಅದು ಒಂದೊಂದು ಸರ್ತಿ ಕಾಯಮಾಗಿ ಉಳಿದು ಬಿಡುತ್ತೆ. ಅಥವಾ ಏನೋ ಒಂದು ಭಯಂಕರವಾದ ದೃಶ್ಯವನ್ನು ನೋಡಿ ಎಷ್ಟೋ ಜನರಿಗೆ ಹಾಗಾಗತ್ತೆ. ಒಂದು ಉತ್ತರ ಭಾರತದಲ್ಲಿ ಒಂದು ಕೇಸನ್ನು ಜಿಮ್ ಕಾರ್ಬೆಟ್ ಹೇಳ್ತಾನೆ. ಬೆಳಗಾತ ಮನೆ ಬಾಗಿಲು ತೆರೆದಾಗ ಎದುರಿನಲ್ಲಿ ಇದು ಹಿಮಾಲಯ ತಪ್ಪಲಲ್ಲಿ ಇರತಕ್ಕಂಥ ಒಂದು ಹಳ್ಳಿಯಲ್ಲಿ, ಅಲ್ಲಿ ಬಾಯಿ ತೆರೆಕೊಂಡು ಒಂದು ಹುಲಿ ಕೂತಿತ್ತಂತೆ ಬೆಳಗಿನ ಜಾವ. ಆ ಮನೆ ಹುಡುಗಿ ಬಾಗಿಲು ತೆರೆದ್ಲು, ಅದು ಹುಲಿ ಕೂತಿತ್ತು. ಅದನ್ನು ನೋಡಿ ಆಕೆ ಗಾಬರಿಯಾಗಿ ಬಾಯಿ ಅಂತ ತೆರೆದು ಬಿಟ್ಟವಳು, ಮತ್ತು ಮಾತೇ ಬರಲಿಲ್ಲ. ಮಾತು ಬಿದ್ದು ಹೋಯ್ತು ಅವಳಿಗೆ. ಆ ಶಾಕ್, ಅದಕ್ಕೆ ಏನು ಮಾಡಬೇಕು ಅಂದರೆ ಅದಕ್ಕೆ ಔಷಧ, ಶಾಕ್ ಟ್ರೀಟ್ಮೆಂಟ್. ಏನು ಮಾಡಿದರೂ ಡಾಕ್ಟ್ರುಗಳಿಗೆ ಅದನ್ನು ಗುಣಪಡಿಸ್ಲಿಕ್ಕೆ ಆಗಲಿಲ್ಲ. ಜಿಮ್ ಕಾರ್ಬೆಟ್ ಹೇಳ್ತಾನೆ, ನಾನೊಂದು ಪ್ರಯೋಗ ಮಾಡ್ತೇನೆ ನೋಡೋಣ. ಏನು ಮಾಡಿದ, ಒಂದು ಸ್ಟಫ್ ಮಾಡಿದಂಥ ಹುಲಿ ಅದನ್ನು ತಲಾಸು ಮಾಡಿದ. ಅದು ಅವಳ ಮನೆ ಬಾಗಿಲಲ್ಲಿ ಇಟ್ಟ. ಬೆಳಗಾತ ಬಾಗಿಲು ತೆರೆಯುವಾಗ ಅದನ್ನು ಇಟ್ಟ. ಬಾಗಿಲು ತೆಗಿಲಿಕ್ಕೆ ಹೇಳಿದ. ಬಾಗಿಲು ತೆರೆದಾಗ ಹಿಂದೆ ಒಂದು ಹುಲಿಯನ್ನು ನೋಡಿ, ಯಾವ ಹುಲಿಯನ್ನು ನೋಡಿ ಹೆದರಿಕೊಂಡು ಅವಳು ಬಾಯಿ ತೆರೆದು ಬಾಯಿ ಬಂದಾಗಿತ್ತೋ ಅದೇ ದೃಶ್ಯ ಅವಳಿಗೆ ಮರುಕಳಿಸಿದಾಗ ಅಯ್ಯೋ ಅಂತ ಕೂಗಿಬಿಟ್ಲು, ಬಾಯಿ ಬಂದೋಯ್ತು. ಡಾಕ್ಟ್ರಿಂದ ಆಗಿಲ್ಲ. ಜಿಮ್ ಕಾರ್ಬೆಟ್ ಅದನ್ನು ಮಾಡಿದ, ಮತ್ತು ಆ ಹುಡುಗಿಗೆ ಬಾಯಿ ಬಂತು, ಚೆನ್ನಾಗಿ ಮಾತಾಡಿದ್ಲು ಆಮೇಲೆ. ಹಾಗೆ ಯಾಕೆ ಹೇಳಿದೆ ಅಂದರೆ, ಈ ಸ್ಟ್ಯಾಮರಿಂಗು ಕೂಡ ಒಂದು ಯಾವುದಾದ್ರೂ ಒಂದು ಘಟನೆಯಲ್ಲಿ ಸ್ವಲ್ಪ ಹೆದರಿಕೊಂಡು ಗಾಬರಿಯಾಗಿ ಹೆದರಿ, ಕೆಲವರು ಮನೆಯಲ್ಲಿ ಮಕ್ಕಳಿಗೆ ಬೈತಾ ಇರ್ತಾರೆ, ಸಿಕ್ಕಾಬಟ್ಟೆ ಬೈತು. ಅವ್ರು ಬಂದ ತಕ್ಷಣ ಏನು ಮಾತಾಡಿದ್ರೆ ಏನು ಬೈತಾರೋ ಅಂತ ಹೆದರ್ಕೊಂಡು ಸ್ಟ್ಯಾಮರಿಂಗ್ ಶುರು ಆಗಿಬಿಡುತ್ತೆ ಕೆಲವೊಮ್ಮೆ. ಆಮೇಲೆ ಇನ್ನು ಕೆಲವರು ಇರ್ತಾರೆ, ಚಿಕ್ಕ ಮಕ್ಕಳು ಚಂದ ಮಾತಾಡ್ತವೆ, ಆಹಾ ಏನು ಚಂದ ಮಾತಾಡ್ತೀರಿ ಈ ಮಗು ಅಂತ. ಅದು ಆ ಮಾತಾಡಿಬಿಟ್ರೆ ಸರ್ ಮತ್ತೆ ಬಿದ್ದು ಹೋಯ್ತು ಮಗು. ಅದು ಮಾತಾಡಲಿ ಬರೋದಿಲ್ಲ ಆ ಮಕ್ಕಳಿಗೆ ಮತ್ತೆ ಸರಿಯಾಗಿ. ಅಷ್ಟು ಚಂದದ ಬಾಯಿಯವರು ಇರ್ತಾರೆ. ಏನು ಚಂದ ಮಾತಾಡ್ತೀರಿ ಮಗು ಅಂತ ಹೇಳಿಬಿಟ್ರೆ ಸಾಕು, ಮತ್ತೆ ಇದು ಗುಗ್ಗು ಅಂತ ಶುರು ಮಾಡಿಬಿಡುತ್ತೆ. ಇದನ್ನು ಯಾವ ಕಾರಣದಿಂದ ಇದಕ್ಕೆ ಉಗ್ಗು ಬಂತು ಅನ್ನೋದನ್ನು ಟ್ರೇಸ್ ಮಾಡಬೇಕಾಗತ್ತೆ, ಅದನ್ನು ನಾವು ಪರಿಹಾರ ಮಾಡಬೇಕಾಗಿದ್ದಾರೆ ಅಲ್ವಾ. ಅದಕ್ಕೋಸ್ಕರ ಅವನನ್ನು ಹಿಪ್ನೋಟೈಸ್ ಮಾಡಿದರು, ಆ ಪೇಷಂಟನ್ನು ಹಿಪ್ನೋಟೈಸ್ ಮಾಡಿದರೆ ಆಶ್ಚರ್ಯ ಅನ್ಕೋತುಂಟು ಅವರಿಗೆ. ಅವನು ಬಾಲ್ಯದಲ್ಲಿ ಉಗ್ಗಿತ್ತು ಅವನಿಗೆ, ಅಲ್ಲಿ ಆ ಬಾಲ್ಯದಲ್ಲಿ ಯಾವ ಸಂದರ್ಭದಲ್ಲಿ ಉಗ್ಗು ಬಂತು ಅಂತ ಕೇಳುವ ಅಂತ ಹಿಂದಕ್ಕೆ ಹೋಗು ಅಂದರು. ಇವನು ಹಿಂದಕ್ಕೆ ಹೋದ. ಎಲ್ಲೋ ಈಗ ಹಿಂದಕ್ಕೆ ಹೋಗಿ, ಹೌದೌದು ಹಿಂದಕ್ಕೆ ಹೋದೆ. ಎಲ್ಲಿದ್ದೀಗ? ನಾನು ತಾಯಿ ಹೊಟ್ಟೆಯಲ್ಲಿದ್ದೇನೆ ಅಂದ. ಪೂರ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ಸ್ಟ್ಯಾಬರಿಂಗ್ ಅಲ್ಲ, ತಾಯಿ ಹೊಟ್ಟೆಯಲ್ಲಿದ್ದೇನೆ ಅಂದ. ಅದನ್ನು ನೆನಪು ಕ್ಲೀನಾಗಿ ಹೇಳಿದ. ಸಾಮಾನ್ಯವಾಗಿ ಹಿಪ್ನೋಟೈಸ್ ಮಾಡಿದರೆ ಇಂಥದ್ದು ನೆನಪಿರೋದಿಲ್ಲ. ಅದಕ್ಕೆ ಹೇಳಿದೆ, ಇಟ್ಸ್ ಎ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ವೆರಿ ರೇರ್ ಕೇಸ್. ಇದು ಸೈಕಾಲಜಿಯಲ್ಲಿ ಬಹಳ ಮಹತ್ವದ ಒಂದು ಇನ್ಸಿಡೆಂಟ್. ನಾನು ತಾಯಿಯ ಹೊಟ್ಟೆಯಲ್ಲಿದ್ದೇನೆ ಅಂದ ಅವ. ಇವರಿಗೆ ಬಹಳ ಕುತೂಹಲ ಆಯಿತು. ಯಾಕೆಂದರೆ ಹಿಪ್ನೋಟೈಸ್ ಮಾಡಿದರೆ
ತಾಯಿಯ ಹೊಟ್ಟೆಯಲ್ಲಿ ಇದ್ದದ್ದು ಗೊತ್ತಿಲ್ಲ ಅಂತಾನೆ, ಏನು ಗೊತ್ತಾಗೋದಿಲ್ಲ. ಅಷ್ಟು ಹಿಂದೆ ಹೋದಾಗ ಮರೆತು ಹೋಗುತ್ತೆ ಅವನಿಗೆ. ಸುಪ್ತ ಪ್ರಜ್ಞೆ ಕೂಡ ಆವಾಗ ಕೆಲಸ ಮಾಡೋಲ್ಲ. ಇವನು ಹೇಳಿದ್ನಲ್ಲ ಅಂತ ಇನ್ನೂ ಹಿಂದಕ್ಕೆ ಹೋಗುವನು. ಹಿಂದಕ್ಕೆ ಹೋದ. ನಾನು ಇಂಥ ಹಳ್ಳಿಯಲ್ಲಿ ಅಲ್ಲೇ ಒಂದು ತನ್ನ ಹೆಸರು, ವಿಳಾಸ ಎಲ್ಲ ತನ್ನ ತಾಯಿ ಎಲ್ಲ ಏನು ಅಂದರೆ, ನಾನು ಪೋಲಿಯೋಗ್ರಸ್ತನಾಗಿ ಮಲಗಿದ್ದೇನೆ ಅಂತ ಹೇಳಿದ. ಆ ಹಿಂದಿನ ಜನ್ಮದ ಕಥೆ ಹೇಳಿದ. ಪೋಲಿಯೋ ಆಗಿತ್ತು, ಪಕ್ಕದ ಮನೆಯ ಹೆಣ್ಮಗಳು ಒಬ್ಬಳು ಮುದುಕಿ ಔಷಧಿ ಕೊಟ್ಟಳು, ಅದು ಗುಣ ಆಗದೆ ನಾನು ಟೈಫಾಯ್ಡ್ ಆಗಿ ಸತ್ತೆ ಅಂತ ಎಲ್ಲ ಹೇಳಿದೆ. ಅದು ಹಿಂದಿನ ಜನ್ಮ. ಇಷ್ಟು ಹೇಳಿದಾದ ಮೇಲೆ ಇನ್ನು ನೋಡೋಣ ಅಂತ ಇನ್ನೂ ಹಿಂದಕ್ಕೆ ಹೋಗು ಅಂದ್ರೆ ಇವರು ಹೋಗ್ತಾನೆ ಅಂದರೆ ನಮ್ಗೆ ಕಳಿಸುವುದಕ್ಕೆ ಅಲ್ಲಪ್ಪ, ಹೋಗೋದೇ ಇಲ್ಲ ಯಾರು, ಹೋಗ್ತಾನೆ ಅಂದರೆ ಕಳಿಸುವ ನೋಡುವ, ಇನ್ನೂ ಹಿಂದಕ್ಕೆ ಹೋಗು ಅಂತ. ಅವನು ಹೇಳ್ತಾನೆ, ಆ ಇನ್ನೂ ಹಿಂದಕ್ಕೆ ಹೋಗು ಅಂದರೆ ಈ ಮಧ್ಯದಲ್ಲಿ ಗರ್ಭಕ್ಕೆ ಪ್ರವೇಶ ಮಾಡುವ ಇದು ಮಧ್ಯದ ಇನ್ಸಿಡೆಂಟ್ ಹೇಳಿದ. ನಾನು ಹಕ್ಕಿಯಂತೆ ಆಕಾಶದಲ್ಲಿ ಸುತ್ತಾಡ್ತಾ ಇದ್ದೇನೆ ಅನ್ನೋದನ್ನೂ ಹೇಳಿದ್ದ. 2 ಜನ್ಮ ಆಯಿತು. ಇನ್ನೂ ಹಿಂದಕ್ಕೆ ಹೋಗು ಅಂದರೆ ಅವನು ಚೆನ್ನಾಗಿ ಹಿಂದೂಸ್ತಾನಿ ಮಾತಾಡಿ ಪ್ರಾರಂಭ ಮಾಡಿದ. ಉಗು ಏನಿಲ್ಲ. ಡೆಲ್ಲಿಯಲ್ಲಿ ಒಬ್ಬ ಮುಸ್ಲಿಂ ಪಾತ್ರೆ ವ್ಯಾಪಾರಿ ಆಗಿದ್ದನ್ನು ಹೇಳಿದ. ಅವನು ಫಸ್ಟ್ ಕ್ಲಾಸ್, ಆವಾಗ ಹಿಂದೂಸ್ತಾನಿ. ಡೆಲ್ಲಿಯಲ್ಲಿ ಏನು ಮುಸ್ಲಿಮ್ಸ್ ಮಾತಾಡುವ ಹಿಂದೂಸ್ತಾನಿ ಮಾತಾಡಿದ. ಅವನಿಗೆ ಬರೋಲ್ಲ, ಹಿಂದೂಸ್ತಾನಿ ಬರೋಲ್ಲ. ಮತ್ತು ಆ ಹಿಂದೂಸ್ತಾನಿ ಮಾತಾಡೋ ಸ್ಟ್ಯಾಮರಿಂಗ್ ಇಲ್ಲ, ಅದೇ ಸ್ಟೈಲಲ್ಲಿ ಮಾತಾಡಿದ. ಏನಿಲ್ಲ, ಏನಿಲ್ಲ, ಫಸ್ಟ್ ಕ್ಲಾಸ್ ಹಿಂದೂಸ್ತಾನಿ ಮಾತಾಡಿದ. ಇನ್ನೂ ಹಿಂದಕ್ಕೆ ಹೋಗು ಅಂದ್ರಿ ಇವರು. ಹೋದ ಅವನು ಅದಕ್ಕಿಂತ ಹಿಂದಿನ ಜನ್ಮ 4 ಜನ್ಮಗಳ ಕಥೆ ಹೇಳಿದ ನೋಡಿ. ಅದು ವೆರಿ ರೇರ್ ಇನ್ಸಿಡೆಂಟ್. ಅವನು ಅದಕ್ಕೂ ಹಿಂದೆ ಹೋಗು ಅಂದಾಗ, ನಾವು ಐ ಮೀನ್ ಪಿಟ್ಸ್ಬರ್ಗ್ ಅಂದ. ಫಸ್ಟ್ ಕ್ಲಾಸ್ ಅಮೇರಿಕನ್ ಇಂಗ್ಲೀಷ್ ಮಾತಾಡಿದ. ಅವನು ಇಂಗ್ಲೀಷು ಬರೋಲ್ಲ, ಹಿಂದಿ ಬರೋಲ್ಲ. ನಾವು ಐ ಮೀನ್ ಪಿಟ್ಸ್ಬರ್ಗ್ನಲ್ಲಿ ತಾನು ವಾಸವಾಗಿದ್ದ. ತನ್ನ ಆ 4 ಜನ್ಮ ಹಿಂದಿನ ತನ್ನ ಜನ್ಮದ ಎಲ್ಲ ಇನ್ಸಿಡೆಂಟ್ಗಳನ್ನು ಹೇಳಿದ. ಇದು ಯಾಕೆ ಹೇಳಿದರೆ, ಇವನಿಗೆ ಉಗ್ಗಿಯನ್ನು ಟ್ರೇಸ್ ಮಾಡೋದಕ್ಕಿಂತ ಮಹತ್ವದ ರೆಕಾರ್ಡ್ ಆಯಿತು. ಅದ್ಭುತ ಇದು. 4 ಜನ್ಮದ ಇತಿಹಾಸವನ್ನು ಯಾವನೂ ಒಬ್ಬನ್ನ ನೀವು ಹಿಪ್ನೋಟೈಸ್ ಮಾಡಿ ಸಂಗ್ರಹ ಮಾಡಲಿಕ್ಕೆ ಬರೋಲ್ಲ. ಅಷ್ಟು ಹಿಂದೆ ಬರೋ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇರುವ ತನ್ನ ಕ್ಲೀನ್ 4 ಜನ್ಮದ ಹೇಳಿದ. ಅದರಾಚೆಗೆ ಹೋಗ್ಲಿಕ್ಕಾಗಲಿಲ್ಲ ಅವನಿಂದ. ಇದು ಚೇತನ. ಚೇತನ ಅಂದರೆ ಏನು ಅನ್ನೋದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟದ್ದು. ಅದು ತನ್ನ ಒಳಗೆ ದಾಖಲೆಯಾದ ಪಾಸ್ಟ್ ಟೆನ್ಸನ್ನು ಬಹಳ ಅಂದರೆ ಎಂದೆಂದೂ ಮತ್ತೆ ಕೆದಕಲಾಗದ ಪಾಸ್ಟ್ ಟೆನ್ಸನ್ನು ಎಚ್ಚರಗೊಳಿಸಿ ನಮಗೆ ರಿಪೋರ್ಟ್ ಮಾಡ್ತದೆ. ಇದು ಬಹುಸ್ಮರಣ ಶಕ್ತಿ ಅಥವಾ ಚೇತನ ಅಂತ ಹೇಳ್ತಾರೆ. ವ್ಯಾಪ್ತಿ ಅಂತ, ಚಿತ್ತಸ್ಯ ವ್ಯಾಪ್ತಿ ಚೇತನ ಅಂತ. ಚಿತ್ತ ಅಂದರೆ ನೆನಪು ಶಕ್ತಿ, ಮೆಮೊರಿ ಶೆಲ್. ಅದರ ಹರವು ತುಂಬ ದೊಡ್ಡದಾಗಿ ಹಿಂದಕ್ಕೆ ಹೋದರೆ ಅದು ಚೇತನ. ಇದು ವಿಕಾರ. ಆಮೇಲೆ ಧೃತಿ ಅಧೃತಿ ಅಂತ ಹೇಳಿದ. ವಸ್ತುತಃ ಮಾಡಬೇಕಾಗಿಲ್ಲ. ಏನು ಅಂದರೆ, ಒಳ್ಳೆಯ ಕೆಲಸ ಮಾಡುವುದಕ್ಕೆ ಧೈರ್ಯ, ಮಾಡಬಾರದ್ದನ್ನು ಮಾಡುವುದಕ್ಕೆ ಧೈರ್ಯ, ಎರಡೂ ಧೈರ್ಯವೇ. ಆದ್ದರಿಂದ ಧೃತಿ, ಒಳ್ಳೆಯ ಧೃತಿ, ಕೆಟ್ಟ ಧೃತಿ ಎರಡೂ ಒಂದೇ ಶಬ್ದ. ಕೆಲವರಿಗೆ ಒಳ್ಳೆಯ, ಈಗ ನೋಡಿ, ಹರ್ಯಾದೇಯಂ ಉಪನಿಷತ್ನಲ್ಲಿ ಬರ್ತದೆ. ನೀನು ಕೊಡಬೇಕು, ಜನರಿಗೆ ಕೊಡು, ನಿನ್ನಲ್ಲಿ ಇದ್ದದನ್ನು ಕೊಡುವುದನ್ನು ಸಂತೋಷವಾಗಿ ಕೊಟ್ಟರೆ ಒಳ್ಳೆಯದು. ನಿನಗೆ ಕೊಡಲಿಕ್ಕೆ ಮನಸ್ಸಿಲ್ಲದಿದ್ದರೆ, ಸಂತೋಷವಾಗಿ ಅಲ್ಲದೇ ಇದ್ದರೆ ಹ್ರಿಯಾದೇಯಂ ಭಿಯಾದೇಯಂ, ಕೊಡದೇ ಇದ್ದರೆ ಇವನು ಎಂಥ ಪಿಟ್ಟಾಸ್ಯಪ್ಪ ಅಂತ ಜನರು ತಮಾಷೆ ಮಾಡ್ತಾರೆ ಅಂತ ಹೆದರಿ ಆದರೂ ಕೊಡು. ಜನರ ಟೀಕೆಗೆ ನಾಚಿಯಾದರೂ ಕೊಡು. ಹ್ರಿಯಾದೇಯಂ, ನಾಚಿ ಕೊಡು. ನಿನ್ನ ಮನಪೂರ್ವಕವಾಗಿ ಕೊಡ್ಲಿಕ್ಕೆ ಮನಸ್ಸಿಲ್ಲದಿದ್ದರೂ ನಿನಗೆ ನಾಳೆ ಜನರ ಎದುರು ಎಲ್ಲ ಬೆರಳು ತೋರಿಸಿ ಟೀಕೆ ಮಾಡ್ತಾರೆ ಅಂತ ಆ ನಾಚಿಕೆಗೋಸ್ಕರ ಆದರೂ ಕೊಡು. ಇನ್ನೇನಾದರೂ ಹೆದರಿ ಆಯಿತು, ಪಾಪ ಪುಣ್ಯಗಳಿಗೆ ಹೆದರಿ, ಅಥವಾ ಸಮಾಜಕ್ಕೆ ಹೆದರಿ, ಕಳ್ಳಕಾಕರಿಗೆ ಹೆದರಿ, ಇನ್ಕಮ್ ಟ್ಯಾಕ್ಸ್ ಆಫೀಸರಿಗೆ ಹೆದರಿ, ಯಾವುದಕ್ಕಾದ್ರೆ ಹೆದರಿ ಕೊಡು. ಭಿಯಾದೇಯಂ ಅಂತಾರೆ ಉಪನಿಷತ್ಕಾರರು. ಅಂದರೆ ಒಳ್ಳೆಯದನ್ನು ಮಾಡುವುದರಲ್ಲಿ ಧೈರ್ಯ, ಅದು ಕೆಟ್ಟ ಕೆಲಸ ಮಾಡುವುದರಲ್ಲಿ ಅಧೈರ್ಯ. ಸಜ್ಜನರಿಗೆ ಭಯ, ನಾಚಿಕೆ. ಯಾವುದು ನಾಚಿಕೆ? ಕೆಟ್ಟ ಕೆಲಸ ಮಾಡುವುದಕ್ಕೆ. ಅದೇ ದುರ್ಜನರಿಗೆ ಒಳ್ಳೆಯ ಕೆಲಸ ಮಾಡುವುದರಲ್ಲಿ ನಾಚಿಕೆ, ಅಧೈರ್ಯ. ಕೆಟ್ಟ ಕೆಲಸ ಮಾಡುವುದರಲ್ಲಿ ನಾಚಿಕೆ ಇಲ್ಲ, ಧೈರ್ಯ, ಮಹಾಧೈರ್ಯ. ಹಾಗಾಗಿ ಇದು ಧೃತಿ ಅಂತ. ನಮ್ಮ ಪ್ರವೃತ್ತಿಗಳಿಂದ ನಮ್ಮಲ್ಲಿ 2 ವಿಧದ ಧೈರ್ಯ. ಒಂದು ಕೆಟ್ಟ ಕೆಲಸ ಮಾಡುವುದಕ್ಕೆ ಹೇಸದ ಧೈರ್ಯ, ಒಂದು ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಮಾಡುವುದಕ್ಕೆ ಅಧೈರ್ಯ, ಭಯ, ನಾಚಿಕೆ. ಇದನ್ನೇ ಧೃತಿ ಅಂತಾನೆ. ಧೃತಿ ಮತ್ತು ಅಧೃತಿ ಇವೆಲ್ಲ ಮಾನಸಿಕ ವಿಕಾರಗಳು. ಈ ಸಂಘಾತದ ಮೂಲಕ, ದೇಹದ ಮೂಲಕ ಆಗತಕ್ಕಂಥ ಕ್ರಿಯೆಗಳು. ಇಷ್ಟೇ ಕ್ಷೇತ್ರ ಅಂದರೆ ಇಷ್ಟೇ. ಇದು ಅಂದರೆ ಅವನು ಒಂದು ಮಟೀರಿಯಲ್ ವರ್ಲ್ಡ್ ಆ್ಯಂಡ್ ಸೈಕಲಾಜಿಕಲ್ ವರ್ಲ್ಡ್ ಅಂತ ಮನಸ್ಸಿನ ವಿಕಾರಗಳನ್ನೆಲ್ಲ ಕೊಟ್ಟ. ಈ ದೇಹ ಅನ್ನೋದು ಮಟೀರಿಯಲ್ ವಿಕಾರ. ಅದರಲ್ಲಿ ಆಗತಕ್ಕಂಥ ಮಾನಸಿಕ ಪ್ರಪಂಚದ ಎಲ್ಲ
ತೊಳಲಾಟಗಳು ಮಾನಸಿಕ ವಿಕಾರಗಳು. ಇದನ್ನು ಸವಿಕಾರಂ ಉದಾಹೃತಂ ಸಮಾಸೇನ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಸಂಕ್ಷಿಪ್ತವಾಗಿ ಕ್ಷೇತ್ರ ಅಂದರೆ ಏನು ಮತ್ತು ಕ್ಷೇತ್ರದ ವಿಕಾರಗಳು, ಅದರಲ್ಲಿ ಆಗತಕ್ಕಂಥ ಬದಲಾವಣೆಗಳು, ಮೆಟಮಾರ್ಫಾಸಿಸ್. ಯಾಕಂದರೆ ನಿರ್ವಿಕಾರವಾದ ವಸ್ತು ಚೈತನ್ಯ ಮಾತ್ರ. ಭಗವಂತ ಮತ್ತು ಜೀವರು ಕೂಡ ಸ್ವರೂಪತಃ ನಿರ್ವಿಕಾರರು. ಈ ಇಡೀ ಪ್ರಪಂಚ ಅದು ಎವರ್ ಚೇಂಜಿಂಗ್, ಬದಲಾಗ್ತಾ ಇರುವಂಥದ್ದು. ಅದರಿಂದ ಇದಕ್ಕೆ ಹೆಸರು ಅಶ್ವತ್ಥ ಅಂತ. ಯಶೋಶ್ವತ್ಥ ಸನಾತನಃ ಅಂತ ಮುಂದೆ ಹೇಳ್ತಾನೆ ಕೃಷ್ಣ. ಅಶ್ವತ್ಥ ಅಂದರೆ ಅಶ್ವವತ್, ಕುದುರೆ ಹಾಗೆ ಅಂತ. ಕುದುರೆ ಸುಮ್ಮನೆ ನಿಲ್ಲುವುದಂತಲೇ ಇಲ್ಲ, ಅದು ಸುಮ್ಮನೆ ನಿಶ್ಚಲವಾಗಿ ನಿಲ್ಲುವುದೇ ಇಲ್ಲ. ಅದು ನೀವು ನಿಲ್ಲಿಸಿ ಹಂದಾಡದೇ ನಿಲ್ಲೋದಿಲ್ಲ. ಬೇರೆ ಎಲ್ಲ ಪ್ರಾಣಿಗಳು ನಿಶ್ಚಲವಾಗಿ ನಿಲ್ತವೆ. ಕುದುರೆ ಒಂದು ಕುತ್ತಿಗೆಯ ಕೇಸರ ಜಾಡಿಸ್ಬೇಕು, ಇಲ್ಲ ಬಾಲ ಜಾಡಿಸ್ಬೇಕು, ಇಲ್ಲ ಎದುರನ್ನ ಖಾಲಿ ಎತ್ತಬೇಕು, ಇಲ್ಲ ಹಿಂಬದಿ ಏನಾದರೂ ಒಂದು ಮೂಮೆಂಟ್ ಬೇಕು. ಅದು ಸುಮ್ಮನೆ ಏನೂ ಮಾಡದೆ ನಲಗದೇ ನಿಲ್ಲೋಲ್ಲ. ಆದ್ದರಿಂದ ನಿರಂತರ ಚಲನಶೀಲವಾದದ್ದು ಈ ಪ್ರಪಂಚ. ಅದಕ್ಕೆ ಕುದುರೆ ಆಗಿರುವಂಥದ್ದು ಅಂತ ಅಶ್ವತ್ಥ ಅಂತ ಕರೆದು. ಇನ್ನೂ ಸ್ವಾರಸ್ಯ ಅಂದರೆ ನ ಶ್ವಃ ತಿಷ್ಠತಿ. ಇವತ್ತು ಹೇಗಿದೆಯೋ ಹಾಗೆ ನಾಳೆ ಇಲ್ಲ. ಶ್ವಃ ಅಂದರೆ ನಾಳೆ ಸಂಸ್ಕೃತದಲ್ಲಿ. ಅಶ್ವಃ ಸ್ಥ ಅಂದರೆ ಇವತ್ತು ಹೇಗಿದೆಯೋ ಹಾಗೆ ನಾಳೆ ಇಲ್ಲ. ಅಂದರೆ ಪ್ರತಿ ನಿರಂತರ ಚಲನ. ಸೋರ್ಸ್ ಆಫ್ ನಾಲೆಡ್ಜ್, ಜ್ಞಾನ ಸಾಧನ, ಅದನ್ನು ಕೃಷ್ಣ ಹೇಳ್ತಾನೆ. ಇದು ನೋಡಿ, ಇದು ಬಹಳ ಮುಖ್ಯವಾದಂಥ ಈ 13ನೇ ಅಧ್ಯಾಯ ಅತ್ಯಂತ ಮುಖ್ಯವಾಗುವುದು ಈ ಕೆಲವು ವಿಷಯಗಳಿಂದ. ಒಂದು, ಪ್ರಪಂಚದ ಬಗ್ಗೆ ಕೃಷ್ಣ ಅತ್ಯಂತ ಸುಂದರವಾದ ಒಂದು ಸಂಕ್ಷಿಪ್ತವಾದ ಚಿತ್ರ, ಬ್ರೀಫ್ ಆಗಿ ನಮಗೆ ಕೊಟ್ಟ. ಆಮೇಲೆ ಜ್ಞಾನದ ಬಗ್ಗೆ ಕೃಷ್ಣ ಕೊಡತಕ್ಕಂಥ ಒಂದು ಮುಂದಿನ ಚಿತ್ರ. ಜ್ಞಾನದ ದಾರಿಯಲ್ಲಿ ಸಾಗಬೇಕಾಗಿದ್ದರೆ, ನಾವು ತಿಳಿವನ್ನು ಪಡೆಯಬೇಕಾಗಿದ್ದರೆ ಏನು ಮಾಡಬೇಕು ಅಂತ. ನಮ್ಮಲ್ಲಿ ಕೆಲವು ಡಿಸಿಪ್ಲಿನ್ಸ್, ನಮ್ಮ ನಡತೆಯಲ್ಲಿ ನಾವು ಅನುಸರಿಸಬೇಕಾದ ಕೆಲವು ನೀತಿ ಸಂಹಿತೆಗಳಿವೆ. ಇವಾಗ ಅಧ್ಯಯನ ಮಾಡುವವರು ಹೇಗಿರಬೇಕು, ಅಥವಾ ಒಂದು ಆಫೀಸ್ನಲ್ಲಿ, ಪ್ರತಿಯೊಂದು ಕಡೆಯೂ ಒಂದು ಸಂಸ್ಥೆಯಲ್ಲಿ ಒಂದು ಕೋಡ್ ಆಫ್ ಕಾಂಡಕ್ಟ್ ಒಂದು. ಈ ಜ್ಞಾನದ ದಾರಿಯಲ್ಲಿ ಸಾಗುವವರಿಗೆ ಇರುವ ಕೋಡ್ ಆಫ್ ಕಾಂಡಕ್ಟ್ ಏನು ಅಂತ ಅದನ್ನು ಮುಂದೆ ಕೃಷ್ಣ ಹೇಳ್ತಾನೆ. ಇದು ಪ್ರತಿಯೊಂದು ಜ್ಞಾನ, ಬರೀ ಭಗವದ್ಗೀತೆ ಓದುವವರಿಗಲ್ಲ, ವೇದಾಂತ ಓದುವವರಿಗಲ್ಲ, ಯಾರೇ ಆಗಲಿ, ಯಾವ ಫೀಲ್ಡ್ನಲ್ಲೇ ನಿಮಗೆ ಜ್ಞಾನ ಬೇಕು ಅನ್ನೋ, ಅದು ನಿಮ್ಮದು ಮ್ಯಾಥಮೆಟಿಕ್ಸ್ ಇರ್ಬೋದು, ಜಾಗ್ರಫಿ ಇರ್ಬೋದು, ಹಿಸ್ಟ್ರಿ ಇರಬಹುದು, ಲಿಟ್ರೇಚರ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರಬಹುದು, ಏನೂ ಇರ್ಬೋದು. ಪ್ರಾಯ ಈ ಜ್ಞಾನದ ಯಾವ ಮುಖವಾದರೂ ಸರಿಯೇ. ಜ್ಞಾನದ ದಾರಿಯಲ್ಲಿ ಸಾಗುವವನಿಗೆ ಕೆಲವು ಡಿಸಿಪ್ಲಿನ್ ಬೇಕು. ಖುಷಿ ಬಂದ ಹಾಗೆ ಇರುವವನಿಗೆ ಜ್ಞಾನ ದಕ್ಕುವುದಿಲ್ಲ. ಅದರಿಂದ ನಮಗೆ ಜ್ಞಾನ ಬೇಕು ಅಂದರೆ ನಾವು ಹೇಗಿರಬೇಕು ಅಂತ ಭಾರಿ ಮಹತ್ವದ, ಯಾವ ಫೀಲ್ಡ್ನಲ್ಲಿ ಒಬ್ಬ ವಿದ್ಯಾರ್ಥಿಯಾದವನಿಗೆ ಅತ್ಯಂತ ಮಹತ್ವದ ಭಾಗ ಮುಂದೆ ಹೇಳುವಂಥದ್ದು. ಅವನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕಾದಂಥ ಒಂದು 20 ಗುಣಗಳನ್ನು ಹೇಳ್ತಾನೆ. ತುಂಬ ರೋಚಕ. ಅದು ಯಾವ ಕ್ಷೇತ್ರದಲ್ಲಿ ನಾವು ಜ್ಞಾನ ಸಾಧನೆಗೆ ಹೋಗೋಣ, ಅದು ವೇದಾಂತ ಬೇಕಾಗಿಲ್ಲ. ನಾಸ್ತಿಕರಿಗೂ ಕೂಡ, ನಾಸ್ತಿಕರಿಗೆ ಆಗದ್ದು ಒಂದಿದೆ ಅದರಲ್ಲಿ 20ರಲ್ಲಿ, ಮೈಚ ಅನನ್ಯ ಯೋಗೇನ ಭಕ್ತಿ ಅಂತ. ಅದು ಬಿಟ್ಟರೆ ಮತ್ತೆಲ್ಲ ನಾಸ್ತಿಕರು ಅನ್ವಯ ಆಗುವಂಥ ರೀತಿ ಇದೆ. ಎಲ್ಲರಿಗೂ ಯಾವ ಕ್ಷೇತ್ರದಲ್ಲೇ ಅವರು ಅಧ್ಯಯನ ಮಾಡಲಿ, ಅಧ್ಯಯನ ಮಾಡೋರಿಗೆ, ಅಧ್ಯಯನಶೀಲರಿಗೆ ಬೇಕಾದಂಥ ಕ್ವಾಲಿಟೀಸ್ ಬಹಳ. ಅಮಾನಿತ್ವಂ, ಅಡಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ, ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ ಏವಚ. ಅಲ್ಲ, ಅವನು ಒಂದೊಂದು ಅಷ್ಟು ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ, ಅಸಕ್ತಿ ಅನಭಿಶ್ವಂಗ ಪುತ್ರದಾರಧನಾದಿಷು, ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು, ಮೈಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ, ವಿವಿಕ್ತ ದೇಶ ಸೇವಿತ್ವಂ ಅರತಿ ಜನಸಂಸದಿ, ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ, ಏತತ್ ಜ್ಞಾನಮಿತಿ ಪ್ರೋಕ್ತಂ. ಅಜ್ಞಾನಂ ಯದತೋನ್ಯಥಾ, ಜ್ಞಾನದ ದಾರಿಯಿಂದ ಇದು 20 ಗುಣಗಳನ್ನು ಹೇಳ್ತಾರೆ ನೋಡಿ. ಅದ್ಭುತ ಅದು. ಅದನ್ನು ನಾವು ಪ್ರತಿಯೊಂದನ್ನು ನಮ್ಮ ಜೀವನದಲ್ಲಿ ಎಷ್ಟು ಹೆಚ್ಚು ಅಳವಡಿಸಿಕೊಂಡೆವೋ ಅಷ್ಟು ನಾವು ಜ್ಞಾನದ ದಾರಿಯಲ್ಲಿ ಸಾಗಲಿಕ್ಕಾಗತ್ತೆ. ಇಲ್ಲ ಅಂದರೆ
ಅವನೇ ಹೇಳ್ತಾನೆ ಅಜ್ಞಾನಂ ಯದತೋನ್ಯಥ ಅಂತ. ಈ ದಾರಿಯನ್ನು ಬಿಟ್ಟರೆ ನಾವು ಅಜ್ಞಾನದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಅರ್ಥ. ಒಂದೋ ಜ್ಞಾನದ ದಾರಿ, ಒಂದೋ ಅಜ್ಞಾನದ ದಾರಿ. ಜ್ಞಾನದ ದಾರಿಯಲ್ಲಿ ನಾವು ಅನುಸರಿಸಬೇಕಾದ ನೀತಿ ಸಂಹಿತೆಯಲ್ಲಿ ಮೊದಲನೆಯದ್ದು ಕೃಷ್ಣ ಹೇಳೋದು ಅಮಾನಿತ್ವಂ. ಇದು ಪಕ್ಕ ಕೇಳಿದಾಗ ವಿಚಿತ್ರ ಅನ್ನತ್ತೆ. ಮಾನ ಬಿಡಬೇಕು ಅಂತ, ಜ್ಞಾನ ಬೇಕಾದವ ಮಾನ ಬಿಡಬೇಕು. ಏನು ಸ್ವಾಮಿ, ಮಾನಕ್ಕೋಸ್ಕರ ಜೀವ ಬಿಡ್ತೇವೆ, ಬೇಕಾದ್ರೆ ನಾವು ಮಾನ ಬಿಡೋಲ್ಲ ಅಂತಾರೆ ಕೆಲವರು. ಜ್ಞಾನಕ್ಕಾಗಿ ಮಾನ ಬಿಡ್ತೀಯಾ ಅಂದರೆ ಜ್ಞಾನ ಸಿಗುತ್ತೆ. ನಿನಗೆ ಮಾನ ಅಂದರೆ ಏನು ಗೊತ್ತಾ? ಮಾನ ಅಂದರೆ ಸಮ್ಮಾನ. ಅಂದರೆ ನಮಗೆ ಪ್ರಶಸ್ತಿ, ರೆಕಾಗ್ನಿಷನ್ನ ಹುಚ್ಚು. ನಾವು ಮಾಡಿದ್ದನ್ನು ಗುರುತಿಸಬೇಕು, ಕರೆದು ನಮಗೆ ಸಮ್ಮಾನ ಸಮಾರಂಭ ಮಾಡಬೇಕು, ನಮಗೆ ಶಾಲು ಹೊದಿಸ್ಬೇಕು, ನಮಗೆ ಮಾನಪತ್ರ ಕೊಡಬೇಕು. ಈ ನಿರೀಕ್ಷೆಯಲ್ಲಿ ಇರೋನು ಎಂದೂ ಜ್ಞಾನಿ ಆಗೋದಿಲ್ಲ. ಯಾಕೆಂದರೆ ನಿನಗೆ ಜ್ಞಾನಕ್ಕಿಂತ ಹೆಚ್ಚು ಶಾಲುದು ಮುಖ್ಯ ಆಗತ್ತೆ, ಮಾನಪತ್ರ ಮುಖ್ಯ ಆಗತ್ತೆ. ಕಡೆಗೆ ಅದು ಎಲ್ಲಿ ತನಕ ಆಗುತ್ತೆ ಅಂದರೆ, ಇವತ್ತು ಸನ್ಮಾನ ಸಮಾರಂಭಗಳ ಗತಿ ಹಾಗಾಗಿದೆ. ಏನು ಅಂದರೆ ಏನಿಲ್ಲ, ನನಗೆ ನೀವು ಸನ್ಮಾನ ಮಾಡೋದಿಲ್ಲ. ಅವಾಗ ನಾನೇ ಹೇಳ್ತೇನೆ, ನೀವು ಒಂದು ಸನ್ಮಾನ ಸಮಾರಂಭ ಮಾಡಿ, ಅದರ ಖರ್ಚಲ್ಲೇ ನಾನೇ ಕೊಡ್ತೇನೆ. ಗುಟ್ಟದು ಅದು ನಿಮಗೆ ಮಾತ್ರ ಇರೋದು, ನಿಮಗೂ ನನಗೂ ನಾನೇ ದುಡ್ಡು ಕೊಡೋದು, ನೀವು ಸನ್ಮಾನ ಮಾಡೋದು. ಪೇಪರ್ನಲ್ಲಿ ಬರುತ್ತೆ ದೊಡ್ಡದು. ಅವರು ಎಂತ ಸಮಾಜ ಭೂಷಣ, ಧರ್ಮಭೂಷಣ ಅಂತ ಅವರಿಗೆ ಟೈಟ್ಲ್ ಕೊಟ್ಟು ಮಾನಪತ್ರ ಕೊಟ್ಟು ಕಳಿಸಿದರು. ಏನು ಖುಷಿ ಇವರು ಪೇಪರ್ನಲ್ಲಿ ದೊಡ್ಡ ಫೋಟೋ ಬಂದು. ಅಂದರೆ ಬರೀ ಪ್ರಚಾರ ಪ್ರಿಯತೆ ಅಂತ. ಪ್ರಚಾರ ಪ್ರಿಯತೆಯನ್ನು ಮಾನ ಅಂತ ಹೇಳ್ತಾನೆ ಕೃಷ್ಣ. ನೀನು ಪ್ರಚಾರ ಪ್ರಿಯನಾಗಿದ್ದರೆ ನಿನಗೆ ಜ್ಞಾನ ದಕ್ಕುವುದಿಲ್ಲ. ಜ್ಞಾನಕ್ಕೆ ಪಬ್ಲಿಸಿಟಿ ಬೇಡ, ಏಕಾಂತವಾಸ, ಕೋಣೆ ಒಳಗೆ ಕೂಡು, ಯಾರೂ ಬೇಡ, ಪುಸ್ತಕ ಹಿಡ್ಕೊಂಡು ಕೂಡು. ಪುಸ್ತಕ ಮತ್ತು ನೀನು, ಯಾವ ಪಬ್ಲಿಸಿಟಿ, ಯಾವ ಪೇಪರಿನ ಪ್ರಚಾರಕ್ಕೂ ಹೋಗಬೇಡ. ಅಂದರೆ ಜ್ಞಾನ ಸಾಧನೆ ಆಗತ್ತೆ. ನೀನು ಇಫ್ ಯು ಆರ್ ಆಫ್ಟರ್ ಪಬ್ಲಿಸಿಟಿ, ಯು ಕ್ಯಾನ್ ನೆವರ್ ಬಿ ಆಫ್ಟರ್ ನಾಲೆಜ್. ಜ್ಞಾನ ಅನ್ನೋದು ಪ್ರಚಾರ ಪ್ರಿಯತೆಯನ್ನು ಇಷ್ಟಪಡುವುದಿಲ್ಲ. ನೀನು ಪ್ರಚಾರ ಪ್ರಿಯನಾಗಿದ್ದರೆ ನಿನಗೆ ಜ್ಞಾನ ದಕ್ಕುವುದಿಲ್ಲ. ಎಲ್ಲ ಪ್ರಚಾರಗಳಿಗೆ ತಿಲಾಂಜಲಿ ಕೊಟ್ಟು ಜ್ಞಾನದ ಬೆನ್ನಹತ್ತು ಅಂದರೆ ದಕ್ಕತ್ತೆ ಜ್ಞಾನ. ನಮ್ಮಲ್ಲಿ ಒಬ್ಬರು ತುಂಬ ಸೋಷಿಯಲ್ ಸರ್ವಿಸ್ ಮಾಡಿ ಬೇಕಾದಷ್ಟು ಜನರಿಗೆ, ಅವರು ಸೋಷಿಯಲ್ ಸರ್ವಿಸ್ ನಿಜವಾಗಿ ಜನರಿಗೆ ಅವರು ಮಾಡಿದ ಉಪಕಾರದ ಪಟ್ಟಿ ನೋಡಿದರೆ ಗಾಬರಿ ಆಗಬೇಕು, ಅಷ್ಟು ಸರ್ವಿಸ್ ಕೊಟ್ಟಿದ್ದಾರೆ. ಅವರನ್ನು ಒಳ್ಳೆಯ ಸಮಾಜ ಸೇವಕ ಅಂತ ರೆಕಗ್ನೈಸ್ ಮಾಡಿ ಸನ್ಮಾನ ಸಮಾರಂಭ ಮಾಡಬೇಕು ಅಂತ ಯಾವುದೋ ರೋಟರಿ ಕ್ಲಬ್ಬಿನವರೋ ಯಾರೋ ತೀರ್ಮಾನ ಮಾಡಿದರು. ಅಷ್ಟರಲ್ಲಿ ಬೇರೆ 2-3 ಜನ ಅಂದರೆ ಪ್ರಚಾರ ಪ್ರಿಯರಾದ ಸಮಾಜ ಸೇವಕರು, ಅವ್ರಿಗೆ ಕೊಡಬೇಡಿ, ಅವ್ರಿಗೆ ಎಂತುಚ್ಚು, ನಾವು ಮಾಡಿದ್ದೇವೆ, ನಮ್ಗೆ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿದರು. ಇವರೆಲ್ಲ ಆಯಿತು, ಅವ್ರಿಗಿಂತ ನಾವು ಹೆಚ್ಚು ಮಾಡಿದ್ದು ಅಂತ ಇವರೆಲ್ಲ ಏನೇನು ಸಮಾಜ ಸೇವೆ ಮಾಡಿದ್ದಾರೆ ಅದನ್ನು ಲಿಸ್ಟು ಸಮೇತ ಹೋಯಿತು. ಆದರೂ ಕೂಡ ಅವರ ಹತ್ರ ಮಾಡುವವರಿಗೆ ಅವರನ್ನು ಮಾಡಬೇಕು ಅಂತ ಅಪೇಕ್ಷೆ. ಇವರು ನಮಗೆ ಕೊಡಿ ಅಂತ ಒತ್ತಾಯ ಹಾಕಿದವರು. ಅವ್ರು ನಿಜವಾಗಿ ಸಮಾಜ ಸೇವೆ ಮಾಡಿದವರು, ನಾವು ನಿಮ್ಮನ್ನು ರೆಕಗ್ನೈಸ್ ಮಾಡಿ ಒಂದು ಸನ್ಮಾನ ಸಮಾರಂಭ ಇಡ್ತೇವೆ ಅಂತಂದರೆ ಅವ್ರು ಏನು ಹೇಳಿದ್ರು ಗೊತ್ತಾ? ಯಾವ ಕಾಲಕ್ಕೂ ನಾನು ಬರೋಲ್ಲ, ಯಾವ ಸನ್ಮಾನ ಸಮಾರಂಭಕ್ಕೂ ನಾನು ಬರೋಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ. ನಾಳೆ ನಾನು ಇದಕ್ಕೆ ಒಪ್ಪಿಕೊಂಡ್ರೆ, ನಾಳೆ ನಾನು ಯಾವುದೋ ಒಂದು ಸಾರ್ವಜನಿಕ ಕೆಲಸ ಮಾಡಿದಾಗ ಪೇಪರ್ನಲ್ಲಿ ನ್ಯೂಸ್ ಬಾರದೇ ಇದ್ದರೆ ನನಗೆ ತಲೆ ಬಿಸಿ ಆಗುತ್ತೆ. ಅಯ್ಯೋ ಬರಲೇ ಇಲ್ಲ ಪೇಪರ್ನ. ಆದ್ದರಿಂದ ನನಗೆ ಆ ಚಟವೇ ಬೇಡ. ನಾನು ಮಾಡಿದ್ದು ಪೇಪರ್ನಲ್ಲಿ ಬರಬೇಕು, ನಾಳೆ ಬೆಳಗಾತೆ ಎದ್ದು ಪೇಪರ್ನಲ್ಲಿ ಬಂತೋ ಇಲ್ವೋ ಅಂತ ನೋಡುವ ಚಟ ಪ್ರಾರಂಭ ಆದರೆ ನನ್ನ ವ್ಯಕ್ತಿತ್ವ ನಾಶವಾಗಿ ಹೋಗುತ್ತೆ. ದಯವಿಟ್ಟು ನನಗೆ ಸನ್ಮಾನ ಮಾಡಬೇಡಿ. ಮಾಡಿಸ್ಕೊಳ್ಳಿಲ್ಲ ಅವರು. ಈ ಏನೂ ಮಾಡದೇ ಇದ್ದವರು ನಮಗೆ ಮಾಡಿ ಅಂತ ಲಿಸ್ಟ್ ಕಳಿಸಿದ್ದಾರೆ. ಅವರು ಮಾಡಿದವರು ನನಗೆ ಸನ್ಮಾನ ಮಾಡಬೇಡಿ ಅಂತ ಹೇಳಿದರು. ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ಬಹಳ ದೊಡ್ಡ ವಿದ್ವಾಂಸರಿದ್ದರು ನಮ್ಮ ದೇಶದಲ್ಲಿ, ಭಾರೀ ದೊಡ್ಡ ವಿದ್ವಾಂಸರು. ಅವ್ರ ಕಡೆಗೆ ವಲಕೇಶ್ವರ ಭಾರತಿ ಇಂಥ ಸ್ವಾಮಿಗಳಾದರು. ಮಹಾರಾಜರು, ಮೈಸೂರಿನ ಮಹಾರಾಜರಿಗೆ ರಾಜಗುರುಗಳಾಗಿದ್ದವರು ವಿರೂಪಾಕ್ಷ ಶಾಸ್ತ್ರಿಗಳು. ಆಮೇಲೆ ನಮ್ಮ DVG ಮುಂತಾದವರಿಗೆಲ್ಲ ಗುರುಗಳಾಗಿದ್ದವರು, ಭಾರೀ ದೊಡ್ಡ ವಿದ್ವಾಂಸರು. ನಮ್ಮ ತಂದೆಯವರು ಪೂರ್ತಿ ಓದಿದ್ದು ಅವರ ಹತ್ರ. ಅವರು ವಿರೂಪಾಕ್ಷ ಶಾಸ್ತ್ರಿಗಳು ಇದೇ ಥರದವರು.
ವಿರೂಪಾಕ್ಷ ಶಾಸ್ತ್ರಿಗಳು ಈ ಎರಡು ಘಟನೆಗಳನ್ನು ನಮ್ಮ ಮನೆಯಲ್ಲಿ ನಡೆದದ್ದನ್ನು ನಾನು ನೆನಪಿಸಿಕೊಳ್ಬೇಕು. ವಿರೂಪಾಕ್ಷ ಶಾಸ್ತ್ರಿಗಳದ್ದು ಬಿಡಿ, ಅದು ಅವರಿಗೆ ಸನ್ಮಾನ ಮಾಡೋದನ್ನು ಮಹಾರಾಜರು ತೀರ್ಮಾನ ಮಾಡಿದರು. ಮೈಸೂರಿನಲ್ಲಿ ಮಹಾರಾಜರ ನೇತೃತ್ವದಲ್ಲಿ ಈ ಗುಂಡಪ್ಪ ಡಿವಿಜಿ ಎಲ್ಲ ಸೇರಿ ವಿರೂಪಾಕ್ಷ ಶಾಸ್ತ್ರಿಗೆ ಸನ್ಮಾನ ಮಾಡೋದು ಅಂತ. ಸನ್ಮಾನ ಮಾಡೋದು ಅಂತಂದರೆ ಮಹಾರಾಜರು ಹೇಳಿದ್ರಂತೆ ಮಾಡುವ, ಅದ್ರ ಅವ್ರದ್ದು ಹೇಳೋದು ಯಾರು? ಅವರು ಹೇಳಿ ಬೈದು ಬಿಡ್ತಾರೆ. ಅದಕ್ಕೆ ಅವ್ರದ್ದು ಹೋಗಿ ಹೇಳುವುದು ಯಾರು? ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ರಂತೆ ಮಹಾರಾಜರು. ಬೈದು ಬಿಡ್ತಾರೆ ಅವರು. ನಿಮ್ಮ ಸನ್ಮಾನ ಮಾಡ್ತೇವೆ ಅಂತ ಹೇಳುವುದು ಯಾರು? ಅವರು ಒಪ್ಪಿಸುವುದು ಯಾರು? ಕಡೆಗೆ ಈ ಕೆಲವರೆಲ್ಲ ಗುಂಡಪ್ಪ ಇವರೆಲ್ಲ ನಾವು ಹೋಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ, ನಮಗೋಸ್ಕರ ನೀವು ಒಪ್ಪಬೇಕು, ಮಹಾರಾಜರು ತೀರ್ಮಾನ ಮಾಡಿ ಆಗಿದೆ ಅಂತ ಹೇಳ್ತೇವೆ, ತಾವು ಹೇಳೋದು ಬೇಡ ಅಂದರೆ ಇವರೆಲ್ಲ ಹೋಗಿ ಹೇಳಿದ್ರು. ಹೋದ ತಕ್ಷಣ ಬೈದ್ರಂತೆ. ತಾವು ದಯವಿಟ್ಟು ಬೈಬಾರದು, ಇದು ಮಹಾರಾಜರು ರಾಜ್ಯದ ಒಂದು ಸಮಷ್ಟಿ ತೀರ್ಮಾನ ಆಗಿಬಿಟ್ಟಿದೆ, ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಿಬಿಟ್ಟಿದೆ, ತಾವು ನಿರಾಕರಣೆ ಮಾಡಬಾರದು ಅಂಥೇಳಿ ಏನೆಲ್ಲ ಹೇಳಿ ಬಂದಿದ್ದಾರೆ. ಬಂದು ಕಾರ್ಯಕ್ರಮ ಸನ್ಮಾನ ಸಮಾರಂಭ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಹಾರಾಜರು ಬಂದು ಕೂತಿದ್ದಾರೆ. ವಿರೂಪಾಕ್ಷ ಶಾಸ್ತ್ರಿಗಳಿಲ್ಲ, ನಾಪತ್ತೆ. ಎಲ್ಲಿ ನೋಡಿದ್ರು ವಿರೂಪಾಕ್ಷ ಶಾಸ್ತ್ರಿಗಳು ಎಲ್ಲ ಹೋಗಿ ಅಡೆ ಕೂತ್ಬಿಟ್ಟಿದ್ದಾರೆ. ಅವರು ಎಲ್ಲಿ ಇರೋ ಜಾಗದಲ್ಲಿ ಬಂದರೆ ಕರ್ಕೊಂಡು ಹೋಗ್ತಾರೆ, ಸಭೆಯಲ್ಲಿ ಸನ್ಮಾನ ಸಮಾರಂಭ ಮಾಡ್ತಾರೆ. ಅಲ್ರಿ, ಇಂಥವ್ರೊಬ್ಬರು ಭೂಮಿಯಲ್ಲಿ ನಡೆದಾಡಿ ಇಟ್ಕೊಂಡು ಬದುಕಿಕೊಂಡು ಇದ್ರು ಅಂದ್ರೆ ಇವತ್ತು ನಂಬಲಿಕ್ಕಾಗತ್ತಾ? ಇವತ್ತು ಒಂದು ಸನ್ಮಾನಕ್ಕೋಸ್ಕರ ನಾವು ಜೀವ ಬಿಡುವುದು ನೋಡಿದರೆ ಹೇಸಿಗೆ ಆಗೋಲ್ವಾ? ಅವನು ಇಲ್ಲೇ ನೋಡಿದ್ರು ಇಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳಿಲ್ಲ. ಇದು ನನ್ನ ಬಾಲ್ಯದಲ್ಲಿ ನಡೆದ ಕಥೆ, ದ್ವಾಪರ ಯುಗದಲ್ಲಿ ಅಲ್ಲ, ಇದೇ 20ನೇ ಶತಮಾನದಲ್ಲಿ ನಡೆದ ಕಥೆ. ಸರಿ, ಕಡೆಗೆ ಎಲ್ಲೆಲ್ಲೋ ಅವ್ರು ವಿರೂಪಾಕ್ಷ ಶಾಸ್ತ್ರಿಗಳು ಎಲ್ಲಿ ಹೋಗ್ಬೋದು ಅಂತ ಒಂದು ಕಲ್ಪನೆ ಇರುತ್ತೆ ನೋಡಿ. ಅವರನ್ನು ಹುಡುಕೋದಕ್ಕೋಸ್ಕರ ರೆಸ್ಟೋರೆಂಟ್ಗೆ ಬಾರಿಗೇನು ಹೋಗಬೇಕಾಗಿಲ್ಲ, ಎಲ್ಲಿ ಇರ್ತಾರೆ ಅಂತ ಹುಡುಕಲಿಕ್ಕಾಗತ್ತೆ. ಅವ್ರು ಹೋಗಿ ಇರಬಹುದಾದ ಜಾಗಕ್ಕೆಲ್ಲೋ ಯಾವುದೋ ಒಂದು ಮನೆಯಲ್ಲಿದ್ದಾರೆ. ಕಡೆಗೆ ಅವ್ರನ್ನ ಅಲ್ಲಿ ಮಹಾರಾಜರು ಕಾಯ್ತಾ ಇದ್ದಾರೆ. ಇವರು ಮುಜುಗರ, ಮಹಾರಾಜರನ್ನು ಕಾಯಿಸ್ತಾ ಇದ್ದಾರೆ. ಆಯಿತು, ಬಂದರು. ಬಂದು ಸನ್ಮಾನ ಸಮಾರಂಭ, ಮಹಾರಾಜರು ಸನ್ಮಾನ ಮಾಡಿದರು, ಅದಾಯಿತು ಇದಾಯಿತು, ಮಾನಪತ್ರ ಎಲ್ಲ ಆಯಿತು. ಸನ್ಮಾನಿತರಿಂದ 2 ಮಾತು. ಅವರು ಹೇಳಿದ್ದೇನು ಗೊತ್ತಾ ವಿರೂಪಾಕ್ಷ ಶಾಸ್ತ್ರಿಗಳು? ನೀವು ಇವತ್ತು ನನಗೆ ಸನ್ಮಾನ ಮಾಡಿದಿರಿ, ಯಾಕೆ ಅಂತ ನನಗೆ ಗೊತ್ತಿಲ್ಲ, ಮಾಡಿದಿರಿ, ಸರಿ, ನಿಮ್ಮ ಇಷ್ಟ. ಆದರೆ ನಾನು ಈ ರಾಜ್ಯದ ಪ್ರಜೆ ಮಾತ್ರ ಅಲ್ಲ, ಈ ರಾಜ್ಯದ ದೊರೆಗಳು ನನಗೆ ಸನ್ಮಾನ ಮಾಡಿದರು, ನಾನು ಒಪ್ಪಿಕೊಂಡೆ. ನಾನು ಆ ರಾಜ್ಯದ ದೊರೆ ಒಬ್ಬ ಇದ್ದಾನೆ, ನಾಳೆ ನಾನು ಅಲ್ಲಿ ಹೋಗಬೇಕು, ನಾನು ಮಾಡಿದ ಸಾಧನೆಗಳನ್ನೆಲ್ಲ ಪಟ್ಟಿ ಕೊಡಬೇಕಲ್ಲಿ. ಏನು ಯೋಗ್ಯತೆ ಇದೆ ಅಂತ ಸನ್ಮಾನ ಮಾಡಿಸಿಕೊಂಡಿ ಅಂತ ಅವನು ಕೇಳಿದರೆ ನಾನು ಏನು ಹೇಳಬೇಕು? ಇಂಥ ಕೆಲಸ ಇನ್ಮೇಲೆ ಮಾಡಬೇಡಿ, ಇದು ಅವರು ಉತ್ತರ ಕೊಟ್ಟರು. ಸನ್ಮಾನ ಮಾಡುವ ಕೆಲಸ ಮಾಡಿ ನಮ್ಮಂಥವರಿಗೆ ಮುಜುಗರ ಮಾಡಬೇಡಿ, ನಮ್ಮನ್ನು ಬಿಟ್ಟು ಬಿಡಿ ಅಂತ ಸಭೆಯಲ್ಲೂ ಬೈದರು. ಯಾಕೆ ಈ ಮಾತು ಹೇಳಿದೆ ಅಂದರೆ, ಇದೇ ಅಮಾನತ್ತು. ಈ ಕ್ವಾಲಿಟಿ ಪೂರ್ಣ ಪ್ರಮಾಣದಲ್ಲಿ ಇತ್ತು. ದೊಡ್ಡ ವಿದ್ವಾಂಸರಾದರು. ಎಷ್ಟು ದೊಡ್ಡ ವಿದ್ವಾಂಸರು ಗೊತ್ತಾ ಅವರು? ತರ್ಕಶಾಸ್ತ್ರದಲ್ಲಿ, ವೇದಾಂತದಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಆದರೆ ಒಂದು ವಿಚಿತ್ರ ಹೇಳ್ತೇನೆ ನಾನು. ಈ ದೇಶ ಸ್ವತಂತ್ರ ಆದ ಮೇಲೆ ಪ್ರಾಯ ಎಂದೂ ನಡೆಯಲಾಗದಂಥ ಒಂದು ವಿಚಿತ್ರ ಅವರ ಕಾಲದಲ್ಲಿ ನಡೆದಿತ್ತು. ಅವರ ಪಾಂಡಿತ್ಯವನ್ನು ನೋಡಿ, ಮಹಾ ಸಂಪ್ರದಾಯವಾದಿಯವರು. ಅವರಿಗೇನೋ ಸಂಜೆ 6 ಗಂಟೆಗೆ ಸಂಧ್ಯಾ ವಂದನೆ ಆಗಬೇಕು, ಬೆಳಗಾತ ಅದು ಗಂಟೆ ಪ್ರಕಾರ ಎಲ್ಲ ಆಗಬೇಕು, ಸಂಧ್ಯಾ ವಂದನೆ, ಅನುಷ್ಠಾನ, ಪೂಜೆ, ಪುನಸ್ಕಾರ. ಅವರು ಒಂದು ಟ್ರೈನಲ್ಲಿ ಕರ್ಕೊಂಡು ಹೋದರೆ ನಾವಲ್ಲೇ, ಯಾಕಂದರೆ ನನಗೆ ಸಂಧ್ಯಾ ವಂದನೆ ತೊಂದರೆ ಆಗುತ್ತೆ ಅಂತ. 6 ಗಂಟೆಗೆ ಆ ಟ್ರೈನ್ ಎಲ್ಲೋ 8 ಗಂಟೆಗೆ ಹೋಗುತ್ತೆ, ನಾವಲ್ಲೇ, ನಾ ಬರೋಲ್ಲ. ಇದನ್ನು ನೋಡಿ ಬ್ರಿಟಿಷ್ ಗವರ್ಮೆಂಟು ಒಂದು ಕಾನೂನು ಮಾಡಿತ್ತು. ಈಗ ನಮ್ಮ ದೇಶ ಸ್ವತಂತ್ರ ಆದಮೇಲೆ ಇದು ಸಾಧ್ಯವೋ ಅಂತ ಯೋಚನೆ ಮಾಡಿ. ಏನು ಗೊತ್ತಾ? ವಿರೂಪಾಕ್ಷ ಶಾಸ್ತ್ರಿಗಳು ಯಾವ ಟ್ರೈನ್ನಲ್ಲಿ ಹೋದರು, ಅವರ ಸಂಧ್ಯಾ ವಂದನೆ ಹೊತ್ತಿನಲ್ಲಿ ಚೈನ್ ಹಿಡಿದು ನಿಲ್ಲಿಸಿ ಸಂಧ್ಯಾ ವಂದನೆ ಮಾಡಿ ಮತ್ತೆ ಬರಬಹುದು. ಅವರ ಪಾಂಡಿತ್ಯಕ್ಕೆ ಬ್ರಿಟಿಷ್ ಗವರ್ಮೆಂಟ್ ಕೊಟ್ಟ ಗೌರವ ಅದು. ಅವರು ಚೈನ್ ನಿಲ್ಲಿಸಿ ಸಂಧ್ಯಾ ವಂದನೆ ಮಾಡುವವರೆಗೆ ಇಡೀ ಟ್ರೈನ್ ನಿಲ್ಲಬೇಕು ಅಲ್ಲೇ. ಅಷ್ಟು ಅವರು ಅಮಾನಿ ಆದ್ದರಿಂದ ಅಷ್ಟು ಮಾನ ಕೊಟ್ಟಿತ್ತು ಸರ್ಕಾರ ಅವರಿಗೆ. ಅವರು ಇಫ್ ಹಿ ವಾಸ್ ಆಫ್ಟರ್ ಮಾನ, ಅವ್ರಿಗೆ ಯಾರು ಅವರು ಮಾನವನ್ನು ರಿಜೆಕ್ಟ್ ಮಾಡಿದ್ರಿಂದ ಇಡೀ ದೇಶ ಇಂಥ ಗೌರವ ಕೊಟ್ಟಿದ್ದು ಅವರಿಗೆ. ಆಮೇಲೆ ಅವರು ಮೈಸೂರಿನಲ್ಲಿ ರಾಜಗುರುಗಳಾಗಿದ್ದವರು ನಿವೃತ್ತರಾಗಿ ಸನ್ಯಾಸ ತಗೊಳ್ಳಿಕ್ಕೆ ಹೋದರು. ಅದು ಇನ್ನೊಂದು ನಮ್ಮ ಮನೆಯಲ್ಲಿ ನಡೆದ ಘಟನೆ ನಾನು ಹೇಳ್ತಾ ಇದ್ದೇನೆ. ಆವಾಗ ನಮ್ಮ ತಂದೆಯವರು ಅವರ ಒಂದು ರೀತಿಯ ಪಟ್ಟ ಶಿಷ್ಯ, ವಿರೂಪಾಕ್ಷ ಶಾಸ್ತ್ರಿಗಳ ತುಂಬ ಪ್ರೀತಿಯ ಶಿಷ್ಯ. ಇವರು ಮೈಸೂರು ಮಹಾರಾಜರ ಗುರು ಪದವಿಯಿಂದ ನಿವೃತ್ತರಾಗಿ ಸನ್ಯಾಸ ತಗೊಳ್ಳಿಕ್ಕೆ ಹೋಗುವಾಗ
ಒಂದು ಕಾಗದ ಬರೆದರು. ಇದು ನನ್ನ ಕಣ್ಮುಂದೆ ನಡೆದ ಘಟನೆ. ನಮ್ಮ ತಂದೆಯವರಿಗೆ ಒಂದು ಪತ್ರ ಬರೆದರು, ನೀನು ತಕ್ಷಣ ಹೊರಟು ಬಾ. ಎಲ್ಲಿಗೆ? ಮೈಸೂರಿಗೆ. ಯಾಕೆಂದರೆ ನಾನು ಬಿಟ್ಟು ಹೋಗ್ತಾ ಇದ್ದೇನೆ ರಾಜಗುರು ಪದವಿಯನ್ನು, ಅದನ್ನು ಮಹಾರಾಜರಿಗೆ ಹೇಳಿದ್ದೇನೆ, ನಿನಗೆ ಕೊಡಬೇಕು ಅಂತ ಹೇಳಿದ್ದೇನೆ, ಅವರು ಒಪ್ಪಿದ್ದಾರೆ, ತಕ್ಷಣ ಹೊರಟು ಬಾ ಅಂತ. ನಮ್ಮ ತಂದೆಯವರಿಗೆ ರಾಜಗುರು ಪದವಿಯ ಒಂದು ಆಫರ್ ಬಂತು. ನಮಗಿನ್ನೇನು ಮೈಸೂರಿನಲ್ಲೇ ದೊಡ್ಡ ಬಂಗಲೆ ಸಿಗುತ್ತೆ, ನಾವೆಲ್ಲ ಮೈಸೂರು ಹೋಗೋದು ಅಂತ ಆಲೋಚನೆ ಮಾಡಿದರೆ ತಂದೆಯವರು ಹೇಳಿದ್ರು, ನಾವಲ್ಲೇ, ನನಗೆ ರಾಜಗುರು ಪದವಿ ಬೇಡ, ನನಗೆ ಕೃಷ್ಣ ಬೇಕು, ಮಧ್ವ ಸರೋವರದ ಸ್ನಾನ ಬೇಕು, ಅದು ಬಿಟ್ಟು ನಾನು ರಾಜಗುರು ಪದವಿಗೆ ಬರೋಲ್ಲ ಅಂದರು. ಇದೆಲ್ಲ ನಮ್ಮ ಕಣ್ಮುಂದೆ ಹಿರಿಯರು ಬದುಕಿದ್ದನ್ನು ನಾನು ನೋಡಿದ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇದೇ ಅಮಾನಿತ್ವಂ. ಯಾವತ್ತೂ ಯಾವ ಗೌರವವನ್ನು ಬಯಸಲಿಲ್ಲ, ಪ್ರಚಾರವನ್ನು ಬಯಸಲಿಲ್ಲ, ರೆಕಾಗ್ನಿಷನನ್ನು ಬಯಸಲಿಲ್ಲ. ಆದರೆ ಅವರಿಗೆ ಒಂದೇ ಗುರಿಯಿಂದ ತಿಳಿಬೇಕು, ಕಲಿಬೇಕು, ಕಲಿಬೇಕು, ಕಲಿಬೇಕು. ಯಾವತ್ತೂ ಅದಕ್ಕಿಂತ ಬೇರೆ ಆದ ಒಂದು ಉದ್ದೇಶವೇ ಇಲ್ಲ. ದುಡ್ಡಿಗೋ ಸಂಬಳ, ಅವರು ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾಗ ಸಂಬಳಕ್ಕೋಸ್ಕರ ಕಾದಾಡಿದವರಲ್ಲ. ನಿಮಗೆ ಅದು ಹೇಳಬೇಕು. ಸಂಸ್ಕೃತ ಕಾಲೇಜಿನಲ್ಲಿ ವೇದಾಂತ ಮತ್ತು ನ್ಯಾಯಶಾಸ್ತ್ರದ ಸರ್ವೋಚ್ಚ ಪ್ರಾಧ್ಯಾಪಕರಾಗಿದ್ದರು ನಮ್ಮ ತಂದೆಯವರು. ಆಮೇಲೆ ಪ್ರಿನ್ಸಿಪಾಲ್ ಕೂಡ ಆಗಿದ್ದರು ಸ್ವಲ್ಪ ಸಮಯ. ಅವರಿಗೆ ಸಂಬಳ ಎಷ್ಟಿದ್ದದ್ದು ಗೊತ್ತುಂಟ? 60 ರೂಪಾಯಿ. ಆ 60 ರೂಪಾಯಿಯನ್ನು ಕೂಡ ಕೊಡ್ತಿರಲಿಲ್ಲ ಮಠಾಧಿಪತಿಗಳು. ಅದನ್ನು ಚೌಕಿ ಊಟಕ್ಕೆ ಹೋಗ್ತಿರ್ಲಿಲ್ಲ ಅವರು, ಆದರೂ 30 ರೂಪಾಯಿ ಊಟಕ್ಕೆ ಅಂತ ಕಟ್ ಮಾಡಿ 30 ರೂಪಾಯಿ ಕೊಡ್ತಿದ್ದರು. ಇದು ಸಂಸ್ಕೃತವನ್ನು ಮಠಾಧಿಪತಿಗಳು ಉಳಿಸಿದ ರೀತಿ. ಉಡುಪಿಯ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಾಪಕರಿಗೆ ಸರ್ಕಾರದಿಂದ 60 ರೂಪಾಯಿ ಬರ್ತಿತ್ತು. ಅದಕ್ಕೆ ಇವರು 60 ರೂಪಾಯಿ ಸೇರಿಸಿ ಕೊಡಬೇಕು ಅಂತ 50% ಗ್ರಾಂಟ್. ಅದರಲ್ಲಿ ಚೌಕಿ ಊಟಕ್ಕೆ 30 ರೂಪಾಯಿ ಕಟ್ ಮಾಡಿ 30 ರೂಪಾಯಿ ಕೊಡ್ತಿದ್ರು. ನಮ್ಮಪ್ಪ ಒಂದು ದಿವಸವೂ ಚೌಕಿ ಊಟಕ್ಕೆ ಹೋಗಲಿಲ್ಲ, ಆದರೆ ನಾನು ಹೋಗಲಿಲ್ಲ, ಅದರಿಂದ ನನಗೆ ಆ 30 ರೂಪಾಯಿ ಕೊಡಿ ಅಂತ ಕೇಳಲಿಲ್ಲ. 30 ರೂಪಾಯಿ ಎಲ್ಲ ಇಡೀ ಸರ್ವಿಸ್ ಪಾಠ ಹೇಳಿದ್ದಾರೆ. ಅಂದರೆ ಯಾವತ್ತೂ ಅವ್ರು ದುಡ್ಡಿನ ಮುಖ ನೋಡಿದವರು ಅಲ್ಲ, ಪ್ರಚಾರ ನೋಡಿದವರಲ್ಲ. ಅವರಿಗೆ ಜ್ಞಾನ ಯಾರಾದ್ರೂ ಕೇಳೋರಿದ್ದರೆ ಹೇಳಬೇಕು, ಆನಂದ ಅಷ್ಟೇ ಹೊರತು ಅದರಿಂದ ತನಗೆ ಪ್ರಚಾರ, ತನಗೆ ಪ್ರಶಸ್ತಿ ಬರಬೇಕು ಅಥವಾ ತನಗೆ ಅದರಿಂದ ಲಾಭ, ದುಡ್ಡು, ಈ ಯೋಚನೆಯೇ ಇರಲಿಲ್ಲ. ಆಗ ನಿಜವಾದ ಜ್ಞಾನ ಸಾಧ್ಯ ಇತ್ತು. ಈಗ ನಮಗೆ ಜ್ಞಾನಕ್ಕಿಂತ ಹೆಚ್ಚು ಪಬ್ಲಿಸಿಟಿ ಮುಖ್ಯ ಆಯಿತು, ಅದರಿಂದ ಬೆನಿಫಿಟ್ ಮುಖ್ಯ ಆಯಿತು. ಆಗ ಜ್ಞಾನ ಕಣ್ಮರೆಯಾಗುತ್ತೆ, ಸಹಜ. ಜ್ಞಾನಕ್ಕೆ ಇಂಪಾರ್ಟೆನ್ಸ್ ಹೊರಟೋಗುತ್ತೆ. ಅಂದ ಕೃಷ್ಣ ಹೇಳಿದ, ಜ್ಞಾನದ ರಂಗದಲ್ಲಿ ಪ್ರಧಾನ ಸ್ಥಾನ ಜ್ಞಾನಕ್ಕೆ, ಪ್ರಚಾರಕ್ಕಲ್ಲ. ಪ್ರಚಾರದ ಬೆನ್ನು ಹತ್ತಿದರೆ ನೀನು ಪ್ರಚಾರವೇ ಮುಖ್ಯ ಆಗುತ್ತೆ, ಜ್ಞಾನ ಹಿಂದೆ ಬೀಳುತ್ತೆ. ಮೊದಲನೆಯದಾಗಿ ನೀನು ಬೆಳೆಸಿಕೊಳ್ಳಬೇಕಾದ ಗುಣ ಅಂದರೆ ಅಮಾನಿತ್ವಂ, ಪ್ರಚಾರ ಪ್ರಿಯತೆಯನ್ನು ವಿಡ್ರಾ ಮಾಡಿಕೋ, ಏಕಾಂತವಾಸ ಮಾಡು. ಆಮೇಲೆ ಜನರಿಂದ, ಅಂದರೆ ಯಾರಾದರೂ ನಿನ್ನನ್ನು ಮೆಚ್ಚಿಕೊಂಡ್ರೆ ಅದು ಅವರ ದೊಡ್ಡಸ್ತಿಗೆ. ನಿನಗೆ ಎಲ್ಲರೂ ನನ್ನ ವಿದ್ಯುತ್ತನ್ನು ನೋಡಿ ಮೆಚ್ಚುಕೋಬೇಕು ಅಂತ ಡಿಮ್ಯಾಂಡ್ ಮಾಡುವ ರೈಟ್ ಇಲ್ಲ. ನಮ್ಮನ್ನು ಎಲ್ಲರೂ ಮೆಚ್ಚುಕೋಬೇಕು ಅಂತ ಡಿಮ್ಯಾಂಡ್ ಮಾಡೋ ರೈಟ್ ಏನಿದೆ ನಮಗೆ? ನಿಮಗೆ ಇಷ್ಟ ಆದರೆ ದಟ್ ಈಸ್ ಯುವರ್ ಗ್ರೇಟ್ನೆಸ್. ನೀವು ನನ್ನನ್ನು ಇಷ್ಟಪಟ್ಟರೆ, ನೀವು ಮೆಚ್ಚಿಕೊಂಡ್ರೆ ಅದು ನಿಮ್ಮ ದೊಡ್ಡಸ್ತಿಕೆ. ಮೆಚ್ಚಿಕೊಳ್ಳದೇ ಇದ್ದರೆ ನನಗೆ ಡಿಮ್ಯಾಂಡ್ ಮಾಡುವ ರೈಟ್ ಏನಿದೆ? ಅದನ್ನು ಹೇಳ್ತಾನೆ. ಯಾವತ್ತೂ ಇನ್ನೊಬ್ಬರು ರೆಕಗ್ನೈಸ್ ಮಾಡಬೇಕು ಅಂತ ಆಸೆ ಪಡಬೇಡ. ಅದರಿಂದ ದೊಡ್ಡ ಸಂಗತಿ ಏನು, ಇನ್ನೊಬ್ಬರು ರೆಕಗ್ನೈಸ್ ಮಾಡಬೇಕು ಅಂತ ಆಸೆ ಹುಟ್ಟಿದಾಗ, ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ರೆಕಗ್ನಿಷನ್ ಸಿಗದೇ ಇದ್ದಾಗ ರಿಯಾಕ್ಷನ್ ಏನು? ಡಿಪ್ರೆಷನ್ಗೆ ಹೋಗ್ತೇವೆ. ಸೊ ನಾವು ಡಿಪ್ರೆಷನ್ಗೆ ಹೋದರೆ ಮತ್ತೆ ಅಧ್ಯಯನ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಯಾವತ್ತೂ ಮನಸ್ಸು ಡಿಪ್ರೆಷನ್ಗೆ ಹೋಗದಂತೆ ಫ್ರೆಶ್ ಆಗಿ ಇಟ್ಟುಕೋ. ಅದು ಪ್ರಚಾರದ ಆಸೆಯನ್ನೇ ಬಿಟ್ಟು ಇಟ್ಟರೆ ಡಿಪ್ರೆಷನ್ ಹೋಗುತ್ತೆ. ಒಂದು ಅದು. ಎರಡನೇದ್ದು ಏನು ಅಂದರೆ, ನಾನು ಪಾಪ್ಯುಲರ್ ಆಗಬೇಕು ಅಂತಾದಾಗ ಏನಾಗುತ್ತೆ ಗೊತ್ತಾ? ನನ್ನಲ್ಲಿ ಇಲ್ಲದೇ ಇದ್ದದ್ದನ್ನು ಕೆಲವು ನಾನು ಎಕ್ಸಿಬಿಟ್ ಮಾಡಬೇಕಾಗತ್ತೆ. ವೇಷಭೂಷಣಗಳು, ದೊಡ್ಡ ಪಂಡಿತರಾಗಿ ವೇಷ ಗೀಷ ಹಾಕೊಳ್ಳೋದು, ಭಾರಿ ಏನೇನೋ, ಅಂದರೆ ಎಕ್ಸಿಬಿಷನಿಸಮ್. ಈ ಎಕ್ಸಿಬಿಷನಿಸಮನ್ನು ಡಂಭ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಡಂಭ ಅಂದರೆ ನಮ್ಮಲ್ಲಿ ಇಲ್ಲದೇ ಇದ್ದದ್ದನ್ನು ತೋರಿಸೋದು, ಅಂದರೆ ಇಲ್ಲದ ದೊಡ್ಡಸ್ತಿಕೆಯನ್ನು ಎಕ್ಸಿಬಿಟ್ ಮಾಡೋದು. ಅದು ಏನಾಗುತ್ತೆ ಅಂದರೆ, ನಾವು ಪಾಪ್ಯುಲರ್ ಆಗಬೇಕು ಅಂತ ನಮ್ಮಲ್ಲಿ ಇಲ್ಲದೇ ಇದ್ದ ಕ್ವಾಲಿಟಿಯನ್ನು ನಿಮ್ಮ ಮುಂದೆ ತೋರಿಸಿಕೊಂಡು ಸುಭಗತನದ ಪ್ರದರ್ಶನ ಮಾಡಿಕೊಂಡು ಬದುಕುವ ಬುದ್ಧಿ ಬಂದುಬಿಡುತ್ತೆ. ಎರಡನೇ, ಆವಾಗ ಮನುಷ್ಯ ಹಿಪಾಕ್ರಿಟ್ ಆಗಿಬಿಡ್ತಾನೆ. ಹಿಪಾಕ್ರಿಟ್ ಆದವನಿಗೆ ಜ್ಞಾನದ ದಾರಿ ಹೇಗೆ ದಕ್ಕುತ್ತೀರಿ? ದಕ್ಕೋಲ್ಲ. ಆದ್ದರಿಂದ ಎರಡನೇದು
ನೀನು ಜ್ಞಾನದ ದಾರಿಯಲ್ಲಿ ಹೋಗೋನು ಮೊದಲು ಪ್ರಚಾರ ಪ್ರಿಯತೆಯನ್ನು ಬಿಟ್ಟುಬಿಡು. ನೀನು ನಿನ್ನ ಪುಸ್ತಕ, ನಿನ್ನ ಅಧ್ಯಯನ, ಏಕಾಂತ ವಾಸ ಮಾಡು. ಎರಡನೇ, ಯಾವತ್ತೂ ಕೂಡ ಜ್ಞಾನದ ದಾರಿಯಲ್ಲಿ ಪ್ರಾಮಾಣಿಕತೆಯಿಂದ ಅತ್ತ ಸರಿಯಬೇಡ. ನಿನ್ನಲ್ಲಿ ಇಲ್ಲದೇ ಇದ್ದದ್ದನ್ನು ಶೋ ಮಾಡಲಿಕ್ಕೆ ಹೋಗಬೇಡ. ಅದನ್ನೇನಾಗುತ್ತೆ ಅಂದರೆ, ನಾನು ಬಹಳ ದೊಡ್ಡ ಸಂಶೋಧಕ ಅಂತ ಶೋ ಮಾಡಬಹುದು. ಅದರಿಂದ ಏನೇನೋ ಸುಳ್ಳು ಪ್ರಚಾರ ಮಾಡೋದಕ್ಕೋಸ್ಕರ ಸುಳ್ಳು ಹೇಳಿಕೆಗಳನ್ನು ಹೇಳೋ ಬುದ್ಧಿ ಬರುತ್ತೆ. ಸುಳ್ಳು ಸಂಶೋಧನೆಗಳು ಹುಟ್ಟಿಕೊಳ್ತಾವೆ. ಏನೂ ಸಂಶೋಧನೆ ಮಾಡದೆ ದೊಡ್ಡ ಸಂಶೋಧಕ ಆಗಬಹುದು. ಯಾವ್ಯಾವುದೋ ಸುಳ್ಳು ಹೇಳಿಕೆಗಳಿಂದ ಜನರಿಗೆ ಏನು ಹೇಳಿದ್ರು ಗೊತ್ತಾಗೋಲ್ಲ ನೋಡಿ. ಆ ಫೀಲ್ಡ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದವರನ್ನು ಮೋಸ ಮಾಡೋದು ಬಹಳ ಸುಲಭ. ಒಬ್ಬ ಪಂಡಿತನಾಗಿ, ನಿಜವಾದ ಪಂಡಿತನಾಗಿ ಸಂಶೋಧಕನಾಗುವುದು ಕಷ್ಟ. ಬೋಗಸ್ ಸಂಶೋಧನೆ ಮಾಡಿ ನಾನು ಮಹಾಪಂಡಿತ ಅಂಥೇಳಿ ಪಬ್ಲಿಸಿಟಿ ಪಡೆಯೋದು ಸುಲಭ. ಹಾಗಾಗಿ ನನ್ನಲ್ಲಿ ಇಲ್ಲದಂಥ ದೊಡ್ಡಸ್ತಿಕೆಯನ್ನು ಪ್ರದರ್ಶನ ಮಾಡಿ ಚೀಪ್ ಪಾಪ್ಯುಲಾರಿಟಿಗೆ ನಾನು ಒಳಗಾಗುವ ಅಪಾಯ ಇದೆ. ಇದೇ ಡಂಭ, ಎಕ್ಸಿಬಿಷನಿಸಮ್, ಬೂಟಾಟಿಕೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದನ್ನು ಯಾವತ್ತೂ ಬೂಟಾಟಿಕೆ ಮಾಡಬೇಡ. ನೀನು ಏನು ಅದನ್ನು ಅಷ್ಟು ಸ್ಪಷ್ಟವಾಗಿ, ಒಂದು ಸಾಮಾನ್ಯ ದೊಡ್ಡ ವಿದ್ವಾಂಸರು ಅಂತ ನೀವು ತಿಳ್ಕೊಂಡವರು ಅವ್ರ ಹತ್ರ ಹೋಗ್ತೀರಿ ಏನೋ ಒಂದು ಸಂಶಯ ಕೇಳಲಿಕ್ಕೆ. ಹೆಚ್ಚು ನೀವು ಸುಮಾರು ಕಡೆ ನಿಮಗೂ ಅನುಭವಕ್ಕೆ ಬಂದಿರಬಹುದು. ಏನಾದರೂ ಕೇಳಿದರೆ, ತುಂಬ ಕಡೆ ನಾನು ಇಂಥದ್ದು ಹೇಳುವುದನ್ನು ಕೇಳಿದ್ದೇನೆ. ತುಂಬ ಜನ ನನ್ನ ಹತ್ರ ಬರ್ತಾರೆ ಹೀಗೆ ಹೇಳಿ. ಯಾರ್ದಾರು ದೊಡ್ಡ ವಿದ್ವಾಂಸ ಹೋಗಿ ಕೇಳಿದರೆ ಅದನ್ನು ನೀನು ಅಯೋಗ್ಯ ಇದ್ದೀಯೋ, ನಿನಗೆ ಹೇಳಲಿಕ್ಕಾಗೋಲ್ಲ ನಾವು. ಇದು ಬಹಳ ಜನ ಹೇಳ್ತಾರೆ, ನೀನು ಅಯೋಗ್ಯ ಅಂದರೆ ಇವರು ಮಾತ್ರ ಯೋಗ್ಯರು ಜಗತ್ತಿನಲ್ಲಿ, ಇವ್ರಿಗೆ ಮಾತ್ರ, ಉಳಿದವರೆಲ್ಲ ಅಯೋಗ್ಯ, ನೀನು ಅಯೋಗ್ಯ ಇದ್ದೀಯಾ, ನಿನಗೆ ಹೇಳಲಿಕ್ಕಾಗೋಲ್ಲ ಅಂತಾರೆ. ಅಂದರೆ ವಸ್ತುತಃ ಏನು ಗೊತ್ತುಂಟ, ಪ್ರಾಮಾಣಿಕರಾಗಿದ್ದರೆ ಅವರು, ಡಾಂಭಿಕರಲ್ಲದೇ ಇದ್ದರೆ, ಅಪ್ಪ ನನಗೂ ಅದು ಗೊತ್ತಿಲ್ಲ ಅಂತ ಹೇಳುವ, ಅದು ಹೇಳಲಿಕ್ಕೆ ಸುಮಾರಾಗತ್ತೆ. ಅದಕ್ಕೆ ಗೊತ್ತಿಲ್ಲ ಅನ್ನೋದಕ್ಕೆ ಪರ್ಯಾಯ ಶಬ್ದ, ನಿನಗೆ ಹೇಳಲಿಕ್ಕೆ ನೀನು ಅಯೋಗ್ಯ, ಅನಧಿಕಾರ, ನೀನು ಹೇಳಲಿಕ್ಕೆ ಆಗೋಲ್ಲ, ಹೇಳಲಿಕ್ಕೆ ಯಾಕಾಗೋಲ್ಲ ಅಂತ ಇವನಿಗೆ ಗೊತ್ತಿಲ್ಲ. ಅದರಿಂದ ಆದರೆ ಅದಕ್ಕೊಂದು ಮುಖವಾಡ, ಇದು ಡಂಭ. ನೀನು ಅಯೋಗ್ಯ ಇದ್ದೀಯಾ, ನಿನಗೆ ಹೇಳೋಲ್ಲ ಅಂತ ಹೇಳೋದುಂಟಲ್ಲ, ಅದು ನನಗೆ ಗೊತ್ತಿಲ್ಲ ಅನ್ನೋದನ್ನು ಮುಚ್ಚಿಡುವಂಥ ಒಂದು ಪಾಂಡಿತ್ಯದ ಡಾಂಭಿಕತೆ. ಅದು ಇಲ್ಲದೇ ಇದ್ದರೆ ಮಗುವಿಗೆ ಹೇಳಿದ ಕೂತು ಹೇಳಬೇಕು, ಇಲ್ಲ ಅಂದರೆ ಗೊತ್ತಿಲ್ಲ ಅಂತ. ನೋಡಿ, ವೇದ ಕಾಲದಲ್ಲಿ ಉದ್ದಾಲಕ ನಿಮ್ಗೆ ಗೊತ್ತಿದೆ, ನಚಿಕೇತನ ಅಪ್ಪ, ದೊಡ್ಡ ಋಷಿ, ವೇದ ಕಾಲದ ಋಷಿ. ಅವನಿಗೊಬ್ಬ ಮಗ ಇದ್ದ. ಅವನು ನಚಿಕೇತನ ಅಣ್ಣ, ಅವನ ಹೆಸರು ಶ್ವೇತಕೇತು ಅಂತ. ಅವನು ಗುರುಕುಲ ಕಳಿಸಿದರು. ಗುರುಕುಲದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅವ. ನಮ್ಮ ಇವತ್ತಿನ ಗೋಲ್ಡ್ ಮೆಡಲಿಸ್ಟು ಎಷ್ಟೋ ಅಷ್ಟೇ, ಸುಮ್ಮನೆ ಗೋಲ್ಡ್ ಮೆಡಲು, ಅದು ಚೆಂದಕ್ಕೆ ಅಷ್ಟೇ, ಏನು ಉಪಯೋಗ ಇರೋದಿಲ್ಲ. ಗೋಲ್ಡ್ ಮೆಡಲಿಸ್ಟ್ಗಳು ಒಳಗಿಂದ ಏನು ಇರೋದಿಲ್ಲ, ಹೊರಗಿಂದ ಗೋಲ್ಡ್ ಮೆಡಲ್ ಇರುತ್ತೆ, ಒಳಗೆ ಬೈ ಹುಲ್ಲಿರುತ್ತೆ ಅಷ್ಟೇ. ಅವನು ಭಾರೀ ಬುದ್ಧಿವಂತ ವಿದ್ಯಾರ್ಥಿ ಅಂತ ಗುರುಕುಲದಲ್ಲಿ ಅವನು ಬೆಸ್ಟ್ ಸ್ಟೂಡೆಂಟ್ ಇನ್ ದ ಲಾಟ್. ಗುರುಕುಲದಲ್ಲಿ ಅಷ್ಟು, ಆ ಕಾಲದಲ್ಲಿ, ಈಗದ್ದು ಬಿಡಿ, ಆ ಕಾಲದಲ್ಲಿ ಅವನು ಅತ್ಯಂತ ಬುದ್ಧಿವಂತ ಜಾಣ ವಿದ್ಯಾರ್ಥಿ ಅಂತ ಅವನನ್ನು ಬಹಳ ಪ್ರಶಂಸೆಯಿಂದ ಕಳಿಸಿದರು. ಅವನಿಗೆ ಅದರಿಂದ ಆದ್ಯನು ಗೊತ್ತುಂಟ, ಮನೆಗೆ ಬಂದು ಈಗ ನಾನು ಎಷ್ಟು ಬುದ್ಧಿವಂತ ಅಂದರೆ ನನ್ನ ಅಪ್ಪನಿಗಿಂತಲೂ ಬುದ್ಧಿವಂತ. ಈಗ ನಾನು ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಅಥವಾ ಅಪ್ಪನೇ ನನಗೆ ನಮಸ್ಕಾರ ಮಾಡೋದು ಒಳ್ಳೆಯದು ಅಂತ ಮನೆ ಬರುವ ಅವನ ಯೋಚನೆ, ಥಾಟ್ ಈ ಥರ ಬರಲಿಕ್ಕೆ ಹತ್ತಿದೆ. ಇಷ್ಟು ಈಗೋ ಬಂದುಬಿಟ್ಟಿದೆ. ಸರಿ ಆಯಿತು, ಇದು ಹೇಳ್ತಾರೆ, ಇದನ್ನು ಸ್ಪಷ್ಟ ಉಪನಿಷತ್, ಸ್ತಬ್ಧ ಏಯಾಯ ಅಂತ. ತಂದೆ ನೋಡಿದ, ಭಾರಿ ಹುಣಸೆ ಹಣ್ಣು ಒಳಗೆ ಕೆಲಸ ಮಾಡ್ತಾ ಇದೆ, ಒಂದು ಸ್ವಲ್ಪ ಬ್ರೈನ್ ವಾಶ್ ಮಾಡಬೇಕು ಈ ಹುಡುಗನಿಗೆ ಅಂತ ಅಪ್ಪ ಆಲೋಚನೆ ಮಾಡಿದ. ಅವನು ಕೇಳ್ತಾನೆ, ಏನು? ಉತ ತಮಾದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತ್ಯಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಯಾವುದನ್ನು ತಿಳಿದರೆ ಎಲ್ಲವೂ ತಿಳಿಯುತ್ತೋ ಆ ವಿಷಯ ಏನಾದರೂ ನಿನ್ನ ಕಾಲೇಜಿನಲ್ಲಿ ಪಾಠ ಆಗಿದೆಯೇನಪ್ಪ ಅಂತ ಕೇಳ್ತಾನೆ ಅಪ್ಪ. ಅವಾಗ ಏನು ಹೇಳಬೇಕು? ಅಪ್ಪ ನನಗೆ ಗೊತ್ತಿಲ್ಲ, ಎಂಥದ್ದು ನೀವೇ ಹೇಳಿ ಅಂತ ಹೇಳಬೇಕಲ್ಲ. ಇವನು ಉತ್ತರ ಏನು ಗೊತ್ತುಂಟು, ಅದು ಪ್ರಾಯ ನಮ್ಮ ಪ್ರೊಫೆಸರಿಗೂ ಗೊತ್ತಿಲ್ಲ ಕಾಣುತ್ತೆ, ಅದರಿಂದ ಪಾಠ ಮಾಡಲಿಲ್ಲ. ಇವನು ಪಾಠ ಮಾಡುತ್ತಾನೆ. ಅದಕ್ಕಿಂತಲೂ ಅದ್ಭುತ ಏನು ಗೊತ್ತುಂಟ, ಇವನು ದೊಡ್ಡ ವಿದ್ವಾಂಸ ಅನ್ನೋ ಭ್ರಮೆಯಿಂದ ಒಂದು ರಾಜ್ಯಸಭೆ ಹೋಗಿಬಿಟ್ಟಿದ್ದಾನೆ. ನನಗೆ ಇವತ್ತು ಪ್ರಶಸ್ತಿ ಸನ್ಮಾನ, ನಾನೇ ಬೆಸ್ಟ್ ಸ್ಕಾಲರ್ ಅಂತ ಸನ್ಮಾನ ಮಾಡ್ತಾನೆ ರಾಜ ಅಂತ ಒಂದು ರಾಜ್ಯಸಭೆಗೆ ಹೋಗಿಬಿಟ್ಟಿದ್ದಾನೆ. ಅಲ್ಲಿ ಆ ರಾಜ ಒಂದು ಪ್ರಶ್ನೆ ಹಾಕಿದ, ಪಂಚಾಗ್ನಿಗಳು ಅಂದರೆ ಏನು ಅಂತ. ಇವನಿಗೆ ಪಂಚಾಗ್ನಿ ಅನ್ನೋ ಗೊತ್ತೇ ಇಲ್ಲ. ಮತ್ತೆ ಯಾಕೆ ಬಂದಿಯಯ್ಯ ಸಭೆಗೆ ನೀನು ಅಂತ ಆ ರಾಜ ಅವನನ್ನು ಫೂಲ್ ಮಾಡಿ ಕಳಿಸ್ಬಿಟ್ಟ. ಬಹಳ ಅವಮಾನ ಆಗೋಯ್ತು ಅವನಿಗೆ. ತಾನು ಭಾರಿ ವಿದ್ವಾಂಸ ಅಂತ ತಿಳ್ಕೊಂಡು ಹೋದವ. ಪಂಚಾಗ್ನಿ ವಿದ್ಯೆ ಅಂದರೆ ಏನು ಅಂತ ಕೇಳಿದ್ದು ಗೊತ್ತಿಲ್ಲ.
ಮನೆಗೆ ಬಂದು ಹೇಳ್ತಾನೆ, ಅಪ್ಪ ನನಗೆ ಅವಮಾನ ಆಗೋಯ್ತು, ಆ ಪಂಚಾಗ್ನಿ ವಿದ್ಯೆ ಏನು ಅಂತ ಕೇಳಿಬಿಟ್ಟ. ನಮಗೆ ಕಾಲೇಜಲ್ಲಿ ಅದನ್ನು ಪಾಠವೇ ಮಾಡಲಿಲ್ಲ, ಆ ಸಬ್ಜೆಕ್ಟೇ ಇರಲಿಲ್ಲ. ಅವನು ಕೇಳಿಬಿಟ್ಟ, ಅದು ಎಂಥದ್ದು? ಅದಕ್ಕೆ ಅಪ್ಪ ಏನು ಹೇಳ್ತಾನೆ ಗೊತ್ತಾ? ನೋಡಿ, ಅಪ್ಪ ಮಗ ಅಹಂಕಾರ, ಅವನಿಗೆ ಅಪ್ಪನ ಹತ್ರ ಮಾತಾಡೋ ಕೂಡ ಅಹಂಕಾರ, ತಾನು ಅಪ್ಪನಿಗಿಂತ ಬುದ್ಧಿವಂತ, ತಾನು ಅಪ್ಪನಿಗೆ ಯಾಕೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅವನು ನಡ್ಕೊಂಡ್ರೆ ಅವನು ಹೇಳ್ತಾನೆ, ಮಗು ಪಂಚಾಗ್ನಿ ವಿದ್ಯೆ ಅಂದರೆ ಏನು ಅಂತ ನನಗೂ ಗೊತ್ತಿಲ್ಲ. ಇದು ನಿಜವಾದ ವಿದ್ವಾಂಸ, ಇದು ಅಡಂಭಿತ್ವಂ. ಎಕ್ಸಿಬಿಷನ್ ಗೊತ್ತಿಲ್ಲದೆ ಇದ್ದದ್ದನ್ನು ಮುಚ್ಚಿಕೊಳ್ಳುವಂಥ ಪ್ರಶ್ನೆ ಇರಬಾರ್ದು. ನಮ್ಮ ಅಜ್ಞಾನವನ್ನು ಭಾಳ ಸ್ಪಷ್ಟವಾಗಿ ಒಪ್ಕೋಬೇಕು. ನನಗೂ ಗೊತ್ತಿಲ್ಲ, ಐ ಟು ಡು ನಾಟ್ ನೋ. ಹೇಳ್ತಾನೆ, ದಿಸ್ ಈಸ್ ದ ಬಿಗಿನಿಂಗ್ ಆಫ್ ನಾಲೆಜ್, ಟು ನೋ ದಟ್ ಐ ಡು ನಾಟ್ ನೋ. ಅದು ಹೇಳ್ತಾನೆ, ನನಗೂ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಆ ರಾಜನ ಹತ್ರ ಹೋಗೋಣ, ನಾವಿಬ್ಬರು ವಿದ್ಯಾರ್ಥಿ. ನೋಡಿ, ಮಗನ ಜೊತೆಗೆ ನಾನು ವಿದ್ಯಾರ್ಥಿಯಾಗಿ ಬರ್ತೇನೆ ಅಂತಾರೆ ಅಪ್ಪ. ಅವ ನಿಜವಾದ ಅಪ್ಪ. ನಾನು ನಿನ್ನ ಜೊತೆಗೆ ವಿದ್ಯಾರ್ಥಿಯಾಗಿ ಬರ್ತೇನೆ, ಇಬ್ಬರು ಒಟ್ಟಿಗೆ ಹೋಗಿ ಆ ರಾಜನ ಹತ್ರ ಕಲಿಯೋಣ ಪಂಚಾಗ್ನಿ ವಿದ್ಯೆಯನ್ನು. ಜ್ಞಾನದ ತೃಷೆ ಇದು, ಅಲ್ಲಿ ಸ್ಟೇಟಸ್ ಇಲ್ಲ, ದೊಡ್ಡವರು ಸಣ್ಣವರು ಇಲ್ಲ, ತಿಳಿಯಬೇಕು ಅನ್ನುವ ಬಯಕೆ ಅದಮ್ಯವಾದಾಗ ಈ ಸ್ಥಿತಿಗೆ ಬರ್ತಾನೆ ಮನುಷ್ಯ. ನಾನು ಬರ್ತೀನಿ, ಹೋಗೋಣ. ಇವನೇನು ಹೇಳ್ತಾನೆ ಗೊತ್ತುಂಟ, ನಾನು ಬರೋಲ್ಲಪ್ಪ, ನೀನು ಬೇಕಾದ್ರೆ ಕೇಳ್ಕೊಂಡು ಬಾ, ಆಮೇಲೆ ಹೇಳು ನನಗೆ. ಇವನಿಗೆ ಮಗನ ಅಹಂಕಾರ ನೋಡಿ, ಅವನು ಇಳಿಯೋದು, ನಾನು ಬರೋಲ್ಲ, ನನಗೆ ಅಲ್ಲಿ ಒಮ್ಮೆ ಹೋಗಿ ಇನ್ಸಲ್ಟ್ ಆದದ್ದು ಸಾಕು, ನಾನು ಬರೋಲ್ಲ, ನೀನು ಹೋಗಿ ಕೇಳ್ಕೊಂಡು ಬಾ, ಮತ್ತೆ ನನಗೆ ಹೇಳು ಅಂತಾನೆ. ಹೋಗ್ತಾನೆ ಅಪ್ಪ. ಅಂದರೆ ಉದ್ದಾಲಕ ಎಲ್ಲ ಆ ಹಿರಿಮೆಗಳನ್ನು, ಅಂದರೆ ಆ ಉತ್ಕರ್ಷದ ಫೀಲಿಂಗ್ಸನ್ನು, ದೊಡ್ಡವ ಅನ್ನೋ ಭಾವನೆಯನ್ನು ದಾರಕ ಕಿತ್ತು ಬಿಸಾಡಿದ ಮಾವ, ಎಲ್ಲಿಯೂ ದೊಡ್ಡಸ್ತಿಗೆ ತೋರಿಸಲಿಲ್ಲ. ಅಡಂಭಿತ್ವಂ ಅಂದರೆ ನಾವು ಎಲ್ಲರ ಮುಂದೆಯೂ ಸಣ್ಣವರಾಗಿ ಬದುಕಲಿಕ್ಕೆ ಕಲಿಯೋಣ. ದೊಡ್ಡಸ್ತಿಗೆಯ ಪ್ರದರ್ಶನ ಮಾಡಬೇಡ. ಸಣ್ಣವರ ಮುಂದೆ, ಅವರ ಮುಂದೆಯೂ ಅವರಿಗಿಂತ ಸಣ್ಣವನಾಗು. ನೀನು ಒಂದು ಮಾತಿದೆ ಭಾರತದಲ್ಲಿ, ತಲೆ ಸೆಟೆದು ನಿಂತ ಮರಗಳು ಬಿರುಗಾಳಿಗೆ ತುಂಡಾಗಿ ಹಾರಿ ಹೋದವು. ದೊಡ್ಡ ದೊಡ್ಡ ಮರ ಅಂಥದ್ದೆಲ್ಲ ಬಿರುಗಾಳಿ ಬಂದಾಗ ಕಿತ್ತು ಹೋಯಿತು. ಬಾಗುವ ಗಿಡಗಳು ಎಂಥ ಬಿರುಗಾಳಿಗೂ ಸಾಯದೆ ಬದುಕಿ ಉಳಿದವು. ನೀನು ಬಗ್ಗುವುದಕ್ಕೆ ಕಲಿ, ಬೀಗುವುದಕ್ಕೆ ಕಲಿಬೇಡ, ಬಾಗುವುದಕ್ಕೆ ಕಲಿ. ಅಮಾನಿತ್ವಂ ಅಡಂಭಿತ್ವಂ. ಏನು ಗುಣಗಳು ಕೃಷ್ಣ ಹೇಳುವಂಥದ್ದು ಒಂದೊಂದು ಅದ್ಭುತ. ಮೊದಲು ನಿನ್ನಲ್ಲಿರುವ ಒಳ್ಳೆಯತನವನ್ನು ಪ್ರಚಾರಕ್ಕೆ ಬಳಸಬೇಡ, ನಿನ್ನಲ್ಲಿ ಇಲ್ಲದೇ ಇದ್ದದ್ದನ್ನು ಇನ್ನೊಬ್ಬರ ಹತ್ರ ತೋರಿಸ್ಲಿಕ್ಕೆ ಹೋಗಬೇಡ. ಇದು ಎರಡು ಜ್ಞಾನ ಮಾರ್ಗದಲ್ಲಿ ಬಹಳ ಮುಖ್ಯವಾದ ಅಮಾನಿತ್ವಂ ಅಡಂಭಿತ್ವಂ ಅಂತ ಕೃಷ್ಣ ಹೇಳ್ತಕ್ಕಂಥ ಮಾತು. ಅಮಾನಿತ್ವಂ ಅಡಂಭಿತ್ವಂ. ಮೂರನೇದ್ದು ಏನು ಗೊತ್ತಾ? 20 ಗುಣಗಳನ್ನು ಹೇಳ್ತಾನೆ. ಇದೆಲ್ಲವೂ ಕೂಡ ಹೇಳಿದಲ್ಲ, ಬರೀ ಅಧ್ಯಾತ್ಮ ಅಲ್ಲ, ಮನುಷ್ಯ ಜ್ಞಾನದ ದಾಲೆಯಲ್ಲಿ ಟು ಲರ್ನ್ ಅಷ್ಟೇ, ಕಲಿಯುವುದಕ್ಕೆ ಒಬ್ಬ ಅನುಸರಿಸಬೇಕಾದದ್ದು ಪ್ರಾಮಾಣಿಕತೆ. ಅವನು ಬಹಳ ಒತ್ತು ಕೊಡೋದಿಲ್ಲ. ಅಮಾನಿತ್ವಂ ಅಡಂಭಿತ್ವಂ ಅನ್ನೋದು ಮುಖ್ಯ. ನೀನು ನಿನ್ನಲ್ಲಿರುವ ಒಳ್ಳೆಯತನವನ್ನು ಪ್ರಚಾರಕ್ಕೆ ಬಳಸಬೇಡ, ಇಲ್ಲದೇ ಇದ್ದದ್ದನ್ನು ತೋರಿಸುವ ಅಪ್ರಾಮಾಣಿಕನಾಗಬೇಡ, ಪ್ರಾಮಾಣಿಕನಾಗು, ಸಿಂಪಲ್ ಆಗಿ. ಮೂರನೇದ್ದು ಅಹಿಂಸಾ. ಯಾವತ್ತೂ ಕೂಡ ಇನ್ನೊಬ್ಬರನ್ನು ನೋಯಿಸಬೇಡ. ಯಾಕಂದರೆ ಪಾಂಡಿತ್ಯ ಬಂದ ಕೂಡಲೇ, ಪಾಂಡಿತ್ಯ ಅಥವಾ ಯಾವುದೇ ಒಂದು ಅಹಂಕಾರ, ದುಡ್ಡಿನ ಅಹಂಕಾರ ಇರಬಹುದು, ವಿದ್ಯೆಯ ಅಹಂಕಾರ ಇರ್ಬೋದು, ಇನ್ನೊಬ್ಬರನ್ನು ಇನ್ಸಲ್ಟ್ ಮಾಡೋ ಸ್ವಭಾವ ಬರುತ್ತೆ ಆಗ. ಇವಾಗ ಒಬ್ಬ ಶ್ರೀಮಂತ ಇರ್ತಾನೆ, ಮನೆಯಲ್ಲಿ ಒಬ್ಬ ಕೆಲಸ ಮಾಡ್ತಾನೆ. ಅಪ್ಪ ಒಂಚೂರು ಇಲ್ಲಿ ಬರ್ತೀಯಾ ಅಂದರೆ ಭಾಳ ಸಂತೋಷ ಬರ್ತಾನೆ. ಇಲ್ಲಿ ಬರೋ. ಯಾಕೆ ಹಾಗೆ ಹೇಳಬೇಕು? ಅದು ಗತ್ತು, ನಾವು ಸ್ಟೇಟಸ್. ಅದು ನಾವು ಎತ್ತರದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಗಳಾಗಿ ಅವನನ್ನು ಅಪ್ಪ ಬರ್ತೀಯಾ ಅಂತ ಪ್ರೀತಿಯಿಂದ ಕರೆಯೋದು. ಇಲ್ಲಿ ಬರೋ ಅಂತ ಕರಿಬೇಕು. ಅದು ನಮ್ಮ ಸ್ಟೇಟ್. ಇದೆಲ್ಲ ಎಲ್ಲಿಂದ ಬಂತು ಈ ರೋಗ? ಇನ್ನೊಬ್ಬರನ್ನು ಇನ್ಸಲ್ಟಿಂಗ್ ಆಗಿ ಮಾತಾಡೋದು ನಮ್ಮ ಸ್ಟೇಟಸ್ಸು. ಇದೆಲ್ಲ ಬುದ್ಧಿಗಳು ಯಾರು ಹೇಳಿಕೊಟ್ಟದ್ದು? ಹೇಳಿಕೊಡೋದೇ ಬರುತ್ತೆ ಇದೆಲ್ಲ. ಅದು ಕೃಷ್ಣ ಮೊದಲು ಅದನ್ನು ಬಿಡು. ಇನ್ನೊಬ್ಬರ ಮನಸ್ಸಿಗೆ ಅದು ಆವಾಗ ಅವನು ನೊಂದುಕೊಳ್ತಾನೆ ಆ ಕೆಲಸದವ. ಒಂದು ಮನೆ, ನಾನು ವಾಸವಾಗಿದ್ದ ಮನೆ ಪಕ್ಕದಲ್ಲಿ ಬೆಳಗಾತ ದಿನ ಸಹಸ್ರನಾಮ ಕೇಳ್ತಾ ಇರ್ತಾನೆ. ಸಹಸ್ರನಾಮ ಅಂದರೆ ವಿಷ್ಣು ಸಹಸ್ರನಾಮ ಅಲ್ಲ. ಅಲ್ಲಿ ಕೆಲಸಕ್ಕೆ ಬರೋವಳನ್ನು ಬೈತಾ ಇರ್ತಾನೆ ಒಬ್ಬ ಮನೆ ಯಜಮಾನ. ಅಲ್ಲ, ಬೆಳಗಾತ ಇದ್ದು ಪಾಪ ಹೊಟ್ಟೆ ಪಡಿ ಕೆಲಸಕ್ಕೆ ಬರ್ತಾವೆ. ಮಾಡಿದ್ದು ತಪ್ಪಿರ್ಬೋದು, ನೋಡು ಅದನ್ನು ಸರಿ ಮಾಡು
ಅಲ್ಲಿ ಒರೆಸಿದ್ದನ್ನು ಸರಿ ಒರೆಸ್ಬಿಡು, ಅದು ಸರಿ ಒರೆಸಲಿಲ್ಲ. ಆ ಪಾತ್ರೆ ಸ್ವಲ್ಪ ಅದರಲ್ಲಿ ಮಸಿಗಿಸಿ ಚೆನ್ನಾಗಿ ತೊಳಿಯಪ್ಪ, ಸರಿಯಾಗಿ ಮಾಡು ಅಂದರೆ ಆಯ್ತು ಸರ್ ಚೆನ್ನಾಗಿ ಮಾಡ್ತಾಳೆ ಅವಳು. ಇವನು ದಿನ ನಾನು ಕೇಳೋದೇನು ಗೊತ್ತುಂಟ, ನಾನು ಕೇಳುವ ಶಬ್ದಗಳನ್ನು ನನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳಿ, ಆಗ ನಿಮಗೂ ಪಾಸಾರ ಮಾಡಿಬಿಡ್ತೇನೆ. ನೀನು ಯಾವ ಕರ್ಮಕ್ಕೆ ಕೆಲಸ ಮಾಡೋದು, ನೀನೇನು ಅನ್ನ ತಿಂತೀಯೋ ಇನ್ನೇನು ತಿಂತೀಯೋ, ಹೀಗೆ ಮಾಡ್ತಾರೆ. ಬೆಳಗಾತ ಎದ್ದು ಕೂಡಲೇ ಅವಳಿಗೆ ಸಹಸ್ರನಾಮ. ಈ ಕೆಲಸ ಮಾಡಬೇಕು ಅಂತ ಅನಿಸುತ್ತಾ? ಅಂದರೆ ಹೇಗೆ ಮಾತಾಡಬೇಕು ಇನ್ನೊಬ್ಬರ ಹತ್ರ, ಇನ್ನೊಬ್ಬರಿಗೆ ಮನಸ್ಸು ನೋವಾಗದಂತೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಮಗೆ. ಅವಳು ತಿರುಗಿ ಕೇಳಿಬಿಟ್ರೆ ನೀವೆಂತ ತಿಂತೀರೋ ಅದೇ ತಿನ್ನೋದು ನಾನು ಅಂತ ಹೇಳಿದರೆ, ನೀವೇನು ತಿಂತೀರಿ ಸ್ವಾಮಿ? ಇನ್ನೊಬ್ಬರಿಗೆ ಮಾತಾಡುವಾಗ ಅದೇ ಮಾತು ತಿರುಗಿ ನಮಗೆ ಅವರು ಗಟ್ಟಿಯಾದರೆ ಮಾತಾಡೋಲ್ವಾ? ಅವ್ರಿಗೆ ಪಾಪ ಉಪಾಯ ಇಲ್ಲ, ಬಡತನ, ಹಾಗೆ ಮಾತಾಡಿ ನಾಳೆಯಿಂದ ಬರಬೇಡ ಅಂತ ಹೇಳ್ತಾರೆ. ಇಷ್ಟು ಬೈಗಳನ್ನು ನುಂಗಿಕೊಂಡು ಕೆಲಸ ಮಾಡ್ತಾಳೆ ಆ ಹೆಣ್ಮಗಳು. ಯಾಕೆ? ಹೊಟ್ಟೆ ಪಾಡಿಗಾಗಿ. ಆದರೆ ನೋವಾಗದೇ ಇರುತ್ತಾ? ನಮಗೆ ಏನು ಅಧಿಕಾರ ಇದೆ? ನಾವು ದುಡ್ಡು ಕೊಟ್ಟು ಕೆಲಸ ಮಾಡಿಸೋರನ್ನು ನೋಯಿಸುವ ಅಧಿಕಾರ ಏನಿದೆ? ಒಳ್ಳೆ ಪ್ರೀತಿಯಿಂದ ಮಾತಾಡಬಾರ್ದು. ನಮ್ಮ ಮಕ್ಕಳ ಹತ್ರ ಮಾತಾಡಿದಾಗೆ ಕೆಲಸವ್ರ ಹತ್ರ ಮಾತಾಡಬಾರ್ದ? ಅಪ್ಪ ನೋಡು, ನೀನು ಪಾತ್ರೆ ತೊಳೆದಿಟ್ಟು ಅದರಲ್ಲಿ ಹಾಗೇ ಇತ್ತು ಮಸಿ, ನಾಳೆ ಒಂದು ಸ್ವಲ್ಪ ಚೆನ್ನಾಗಿ ತೊಳೆದು ಬಿಡಪ್ಪ ಅಂದರೆ ಸಂತೋಷವಾಗಿ ತೊಳಿತಾಳೆ. ಪ್ರೀತಿಯಿಂದ ಹೇಳಿದರೆ ಯಾರಿಗೆ, ನಮ್ಮ ಮಕ್ಕಳಿಗೆ ನೀವು ಬೈದು ಹೇಳಿದ್ರೆ ಮಾಡೋಲ್ಲ, ಅವು ನೀವು ಪ್ರೀತಿಯಿಂದ ಹೇಳಿದ್ರೆ ಮಾಡ್ತಾರೆ. ನೀವು ನಿಮ್ಮ ಮಗ ಎಲ್ಲೋ ಕಣ್ ತಪ್ಪಿಸಿ ಸಿಗರೇಟ್ ಸೇದ್ತಾನೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಸಿಗರೇಟ್ ಸೇದಿದ್ರೆ ನಾಳೆಯಿಂದ ನಿನ್ನ ಸೊಂಟ ಮುರಿತೇನೆ ಅಂತ ಹೇಳಿ ನೀವು ಆಚೆ ಹೋದ್ಮೇಲೆ ಗುಟ್ಟಿನಲ್ಲಿ ಸೇದ್ತಾನೆ. ಆ ಬೈದರೆ ನಿಮ್ಮ ಎದುರಿನಲ್ಲಿ ಸೇರೋದು ಮಾತ್ರ ಬಿಡ್ತಾನೆ. ಅದು ಪ್ರೀತಿಯಿಂದ, ನೋಡಪ್ಪ ನಾನು ನಿನ್ನಾಗಿ ಚಿಕ್ಕವನಿದ್ದಾಗ ಸಿಗರೇಟ್ ಸೇರ್ತಾ ಇದ್ದೆ, ಕಡೆಗೆ ಅದೊಂದು ಪ್ರಾಬ್ಲಮ್ ಆಗಿ ಡಾಕ್ಟ್ರ್ ಹೇಳಿದರು ನಿಮಗೆ ಹೆಚ್ಚು ಸ್ವಲ್ಪ 4 ದಿವಸ ಬದುಕಬೇಕು ಅಂತಿದ್ದರೆ ಸಿಗರೇಟ್ ಬಿಡಿ ಅಂತ ಹೇಳಿದರು. ಬಿಟ್ಟವ. ಯಾಕಪ್ಪ ಅಂದರೆ ಬಿಡ್ತಾನೆ. ಅಂದರೆ ನೀವು ಯಾವುದನ್ನೇ ಬುದ್ಧಿವಾದವನ್ನು ನಿಮ್ಮ ಸ್ವಂತ ಮಕ್ಕಳಿಗೆ ಪ್ರೀತಿಯಿಂದ ಹೇಳಿದರೆ ಕೇಳ್ತಾರೆ, ಬೈದರೆ ಕೇಳೋಲ್ಲ. ಕೆಲಸದವ್ರು ಕೇಳ್ತಾರೆ. ಆದರೆ ನಮಗೆ ಅಷ್ಟು ವಿವೇಕ ಇಲ್ಲ, ಮನುಷ್ಯತ್ವವನ್ನು ಕಳ್ಕೊಂಡಿದ್ದೇವೆ. ಅಸಭ್ಯವಾಗಿ ಅಶ್ಲೀಲ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ನಿಂದ ಬೈತೇವೆ ಕೆಲಸ. ನಾನು ದಿನ ಇದನ್ನು ಕೇಳಿ 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 ಒಂಥರ ನನಗೆ ವಿಚಿತ್ರ ಹಿಂಸೆ. ಅದು ಆಚೆ ಮನೇಲಿ ಬೈತಾ ಇರ್ತಾನೆ, ನಾನು ಕೇಳ್ತಾ ಇರ್ತೇನೆ, ನನ್ನ ಕಿವಿಗೆ ಬೀಳ್ತಾ ಇರುತ್ತದೆ. ಕಾರಣ ಏನು? ಹಿಂಸೆ. ಇನ್ನೊಬ್ಬರನ್ನು ನೋಯಿಸುವುದರಲ್ಲಿ ಒಂದು ಖುಷಿ. ಆದರೆ ನಿಜವಾದ ಜ್ಞಾನದ ದಾರಿಯಲ್ಲಿ ಹೋಗೋವನು ಯಾವತ್ತೂ ಇನ್ನೊಬ್ಬರಿಗೆ ನೋವಾಗುವಂಥ ಮಾತಾಡಬೇಡ. ನೋಡಿ, ನೀವು ಒಂದು ಹೊಡೆದರೆ, ಗಾಯ ಮಾಡಿದರೆ ಅದಕ್ಕೆ ಆಯಿಂಟ್ಮೆಂಟ್ ಉಂಟು. ನೀವು ನೋಯಿಸಿದರೆ, ಮನಸ್ಸಿಗೆ ಗಾಯ ಆದರೆ ಯಾವ ಡಾಕ್ಟ್ರ್ ಹತ್ರ ಆಯಿಂಟ್ಮೆಂಟ್ ಉಂಟು? ಅದಕ್ಕೆ ಮದ್ದೇ ಇಲ್ಲ. ಹೇಳ್ತಾರೆ ನೋಡಿ, ಅವನು ಹೀಗೆ ಹೇಳಿಬಿಟ್ಟ, ನಾನು ಸತ್ರು ಮರೆಯೋಲ್ಲ ಅಂತ. ಗುಣ ಆಗೋಲ್ಲ, ಸತ್ರು ಗುಣ ಆಗೋಲ್ಲ. ಅದು ಇದಾದ ಗುಣ ಆಗತ್ತೆ. ಗಾಯ ಸತ್ರು ಗುಣ ಆಗದ ಗಾಯ ಬರೇ ಬಾಯಿಯಿಂದ ಮಾಡಲಿ. ಕೆಟ್ಟ ಮಾತಾಡೋದು, ಬರೀ ಅಸಭ್ಯವಾದ ಮಾತು, ಇನ್ನೊಬ್ಬನ ಇನ್ಸಲ್ಟಿಂಗ್ ಆಗಿ ಮಾತಾಡೋದು, ಅದು ದುಡ್ಡಿನ ಮದದಿಂದ ಬರುತ್ತೆ, ವಿದ್ಯೆಯ ಮದದಿಂದ ಬರುತ್ತೆ. ಮಹಾಭಾರತದಲ್ಲಿ ಒಂದು ಅದ್ಭುತವಾದ ಕಥೆ ಇದೆ. ಅದು ಭೀಷ್ಮಾಚಾರ್ಯರು ಧರ್ಮರಾಜನ ಹೇಳಿದ ಕಥೆ. ಒಬ್ಬ ದೊಡ್ಡ ವಿದ್ವಾಂಸ, ಅವನು ಜ್ಞಾನದಲ್ಲಿ ಬಹಳ ಎತ್ತರಕ್ಕೇರಿದ, ದೊಡ್ಡ ವಿದ್ವಾಂಸನಾದ. ಆದರೆ ಬಹಳ ರಿಲೆವೆಂಟ್ ಕಥೆ ಇದು. ಅವನಿಗೆ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ನೋಡಿ, ಮಹಾಭಾರತದಲ್ಲಿ ಬಂದ ಕಥೆ. ಜಾಬ್ಲೆಸ್, ಕೆಲಸ ಸಿಗಲಿಲ್ಲ. ಅವನಿಗೆ ಖಂಡಿತ ಇಷ್ಟು ಓದಿಯೂ ಕೆಲಸ ಸಿಗದೆ ಇದ್ದರೆ ಬದುಕಿ ಏನು ಉಪಯೋಗ? ಮತ್ತೇನು ಮಾಡೋದು? ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಒಂದು ಬೆಟ್ಟ ತುದಿ ಹೋಗಿದ್ದಾನೆ. ಸ್ಯೂಸೈಡ್ ಮಾಡ್ಕೋಬೇಕು ಅಂತ. ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲದೆ ಬದುಕಿ ಏನು ಉಪಯೋಗ ಅಂತ ಬೆಟ್ಟ ತುದಿ ಹೋಗಿದ್ದಾನೆ. ಅದು ತುಂಬ ಅದ್ಭುತವಾದ ಕಥೆ ಇದು. ಇದನ್ನು ಒಂದು ನಾವೆಲ್ ಆಗಿ ಬರೀಬಹುದಾದ ಕಥೆ ಇದು. ಬೆಟ್ಟ ತುದಿಗೆ ಹೋದಾಗ ಇನ್ನೇನು ಅವನು ಕೆಳಗೆ ಹಾರಬೇಕು, ಕಮರಿಗೆ ಹಾರಬೇಕು, ಹಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕು. ಅಷ್ಟೊತ್ತಿಗೆ ಈ ನರನನ್ನು ನೋಡಲಿಕ್ಕೆ ಅಂತ ಒಂದು ನರಿ ಬಂತಂತೆ ಆ ಬೆಟ್ಟದ ಮೇಲೆ. ಏನಯ್ಯ ಇಲ್ಲಿ ನಿಂತಿದ್ದಿ ಅಂತ ಕೇಳ್ತಂತೆ ನರಿ. ಅದಕ್ಕೆ ಅಯ್ಯೋ ಏನು ಮಾಡೋದಯ್ಯ, ನಾನು ದೊಡ್ಡ ವಿದ್ವಾಂಸ, ಎಲ್ಲ ಕ್ವಾಲಿಫಿಕೇಷನ್ ಇದೆ, ಏನು ಉಪ್ಪು ಹಾಕಿ ನಕ್ಕಬೇಕು, ಒಂದು ಕಡೆ ಒಬ್ಬರು ಕೆಲಸ ಕೊಡಲಿಲ್ಲ, ಮತ್ತೆ ಯಾಕೆ ಬದುಕಬೇಕು, ನಾನು ಸಾಯ್ತೇನೆ ಅಂತೇವ. ನಕ್ಕಿತಂತೆ ಆ ನರಿ. ಯಾಕಯ್ಯ ನಗ್ತೀನಿ? ಅಲ್ಲ, ನನಗೆ ಏನು ಕ್ವಾಲಿಫಿಕೇಷನ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಅಷ್ಟೇ ಅಲ್ಲ, ನಿಮಗೆ ಮನುಷ್ಯರಿಗೆ 2 ಕೈ ಕೊಟ್ಟಿದ್ದಾನೆ, ಏನು ಬೇಕಾದ್ರೂ ಮಾಡ್ಬೋದು 2 ಕೈಯಿಂದ. ನಮಗೆ ಊಟ ಮಾಡುವ ಅಂದರೆ ಬಾಯಿ ಇಡಲಿಕ್ಕೆ ಕೈ ಇಲ್ಲ, ನೊಣ ಕೂತರೆ ಜಾಡಿಸ್ಲಿಕ್ಕೆ ಕೈ ಇಲ್ಲ, ಆದರೂ ನಾವು ಆತ್ಮಹತ್ಯೆ ಮಾಡಿಕೊಳ್ಳೋಲ್ಲ. ನೀವೆಂಥ ಪ್ರಾಣಿಗಳಯ್ಯ ಅಂತ ಹೇಳ್ತಾ ಇದ್ದಾರೆ.
ಏನು ಬೇಕಾದರೆ ಮಾಡಬಹುದು, ಎರಡು ಕೈ ಕೊಟ್ಟಿದ್ದಾನೆ, ಆದರೆ ಕೆಲಸ ಇಲ್ಲ ಅಂತ ಹೇಳ್ತಿಯಲ್ಲಪ್ಪ. ಕೆಲಸ ಮಾಡಲಿಕ್ಕೆ ಕೈ ಕೊಟ್ಟದ್ದು ದೇವರು, ಅದನ್ನು ಉಪಯೋಗಿಸ್ತಾ ಇಲ್ಲ, ಕೆಲಸ ಇಲ್ಲ ಅಂತ ಹೇಳ್ತೀನಿ. ನಾಚಿಕೆ ಆಗೋಲ್ವ ನಿಮಗೆ ಮನುಷ್ಯರಿಗೆ ಅಂತ ಕೇಳ್ತಾ ನರಿ. ಯಾವ ಪ್ರಾಣಿ ಆದರೂ ಕೈ ಇಲ್ಲ ಕೆಲಸ ಇಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡದ್ದು ಉಂಟು. ಅಷ್ಟು ವಿವೇಕ ನಿಮಗಿಲ್ವಲ್ಲ. ನನಗೆ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಹೌದಲ್ಲಪ್ಪ, ಎರಡು ಕೈ ಉಂಟು ನನಗೆ, ನಾನು ದುಡಿಬಹುದು, ಯಾಕೆ ನನ್ನ ಮನೆ ನಾನು ದುಡಿದು ಸಂಪಾದನೆ ಮಾಡಬಹುದು, ನನಗೆ ಯಾಕೆ ಹೊಳಿಲಿಲ್ಲ? ಏನಂದರೆ ನನಗೆ ಏನೇನು ವೈಟ್ ಕಾಲರಿಸಮ್, ಕೆಲಸ ಮಾಡಿದರೆ ಸಂಬಳ ಸಿಗಬೇಕು ಅಂತ ಕೂತೇ ಸಿಗಲಿಲ್ಲ. ಈಗ ಗೊತ್ತಾಯ್ತು, ದುಡಿದರೆ ಸಂಬಳ ದುಡ್ಡು ಸಿಗುತ್ತೆ ಅಂತ ಗೊತ್ತಾಯಿತು. ಅರೇ ಅರೇ ಅರೇ, ನಿನ್ನಿಂದ ಒಳ್ಳೆ ಜ್ಞಾನೋದಯ ಆಯಿತು. ಅಲ್ಲ, ನನಗೆ ಇಲ್ಲದ ವಿವೇಕ ನಿನಗೆ ಹೇಗೆ ಬಂತು ಅಂತ ನರಿ ಹತ್ರ. ಅದಕ್ಕೆ ಆ ನರಿ ಏನು ಉತ್ತರ ಕೊಡುತ್ತೆ, ನಾನು ನಿನ್ನ ಹಾಗೆ ಪಂಡಿತ ಆಗಿದ್ದೆ ಹೋದ ಜನ್ಮದಲ್ಲಿ. ಹೋದ ಜನ್ಮದಲ್ಲಿ ಪಂಡಿತ ಆಗಿ ಎಲ್ಲ ವಿದ್ವಾಂಸರನ್ನು ತರ್ಕಶಾಸ್ತ್ರದಲ್ಲಿ ವಾದ ಮಾಡಿ ಸೋಲಿಸಿ ಮಾನಭಂಗ ಮಾಡಿ ಅವಮಾನ ಮಾಡಿ ನಾನು ಶಾಲು ಹೊತ್ತುಕೊಂಡು ಮೆರೆದೆ. ಅದರ ಫಲವಾಗಿ ನರಿ ಜನ್ಮ ಬಂತಪ್ಪ. ನೋಡಿ, ಅಹಿಂಸೆ, ಇನ್ನೊಬ್ಬರನ್ನು ತಿರಸ್ಕಾರ ಮಾಡತಕ್ಕಂಥ ಬುದ್ಧಿ, ಅದು ದುಡ್ಡಿನಿಂದ ಬರಲಿ ಅಥವಾ ಜ್ಞಾನದಿಂದ ಬರಲಿ. ನಿಮ್ಮ ಜ್ಞಾನ ಎಷ್ಟೇ ಎತ್ತರಗಿರ್ಬೋದು, ಇನ್ನೊಬ್ಬರನ್ನು ಸಣ್ಣವರನ್ನಾಗಿ ನೋಡಬೇಡ ಅಂದ ಕೃಷ್ಣ. ಅಹಿಂಸಾ ಅಂದರೆ ಅದರ ಪರಿಣಾಮ ಏನಿದೆ, ಇನ್ನೊಬ್ಬರನ್ನು ತಿರಸ್ಕಾರ ಮಾಡಬೇಡ. ಯಾರೂ ತಿರಸ್ಕಾರಕ್ಕೆ ಯೋಗ್ಯರಲ್ಲ. ಇದಕ್ಕೆ ಬೇಕಾದಷ್ಟು ಇನ್ಸಿಡೆಂಟ್ಗಳನ್ನು ಪುರಾಣ ಸಾಹಿತ್ಯ ಒದಗಿಸುತ್ತೆ. ಈ ಇನ್ನೊಬ್ಬರನ್ನು ತಿರಸ್ಕಾರ ಮಾಡಬಾರದು ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಜಡಭರತ ಉಪಾಖ್ಯಾನ. ಆ ಉಪಾಖ್ಯಾನವನ್ನು ನೋಡಿ ಅಹಿಂಸೆಯ ಅಂದರೆ ಕೃಷ್ಣ ಕೊಟ್ಟ ಡಿಸಿಪ್ಲಿನಿನ ಒಂದೊಂದು ಎಳೆಯ ಚಿಂತನೆ ಮಾಡಿದರೂ ಒಂದು ಗುಣವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ಬೋದು. ಅಷ್ಟು ಬ್ಯೂಟಿಫುಲ್ ಆದ ಕ್ವಾಲಿಟೀಸನ್ನು ಹೇಳುವ ಕೃಷ್ಣನ ಮಾತಿನ ಮುಂದುವರಿಕೆ. ಅದರಲ್ಲಿ ಆ ಜಡಭರತನ ಕಥೆಯ ಮೂಲಕ ಅದು ಹೇಗೆ ನಮಗೆ ಜ್ಞಾನದ ದಾರಿಯಲ್ಲಿ ಅಹಿಂಸೆ ಅನ್ನೋದು ಸಹಕಾರಿಯಾಗುತ್ತೆ ಅನ್ನೋದನ್ನು ನಾಳೆ ನೋಡೋಣ. ಜಡಭರತನ ಕಥೆ ನಾಳೆ ನೋಡೋಣ. ಇವತ್ತು ಅವಕ್ಕೆ ಸಮಯ ಆಗೋಯ್ತು. ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.